ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ವೀಕ್ಷಕರೇ, ಈ ತುಂಬ ಅಪರೂಪದ ವಿಶೇಷ ಹಾಗೂ ತುಂಬ ಉಪಯುಕ್ತ ಮಾಹಿತಿಗಳನ್ನು ರಾಹು ಕೇತು ಹಿಮ್ಮುಖ ಚಲನೆಯ ಬಗ್ಗೆ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಇವತ್ತಿನ ಸಂಚಿಕೆಯಲ್ಲಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ತುಂಬ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಹೊತ್ಕೊಂಡು ಬಂದಿದ್ದೀನಿ ವೀಕ್ಷಕರೇ. ಸ್ವಲ್ಪನೂ ಈ ಸಂಚಿಕೆಯನ್ನು ಸ್ಕಿಪ್ ಮಾಡಬೇಡಿ. ಯಾಕೆ ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ಎಲ್ಲರೂ ಕೂಡ ರಾಹು ಕೇತು ಅಂದರೆ ಭಯ ಪಡೋದು ಸಾಮಾನ್ಯ. ಯಾಕೆಂದರೆ ರಾಹು ದೋಷ, ಕೇತು ದೋಷ ನಮ್ಮ ಪಾಡು ಬಿಡಿ, ಮನುಷ್ಯರ ಪಾಡು. ಯಾಕೆಂದರೆ ರಾಹುಕೇತು ಸಾಮಾನ್ಯದ ಗ್ರಹಗಳಲ್ಲ. ರಾಹುಕೇತು ಸೂರ್ಯ ಚಂದ್ರರನ್ನೇ ನುಂಗಿಬಿಡುವಂಥದ್ದು. ನೋಡಿ, ರಾಹುಕೇತು ಸೂರ್ಯ ಮತ್ತು ಚಂದ್ರನಿಗೆ ಅಡ್ಡಲಾಗಿ ಬಂದಾಗ ಆಗ ಗ್ರಹಣ ಸಂಭವಿಸುವಂಥದ್ದು. ನೋಡಿ, ಸೂರ್ಯಗ್ರಹಣ, ಚಂದ್ರಗ್ರಹಣ, ರಾಹುಗ್ರಸ್ತ ಸೂರ್ಯಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ ಈಗೆಲ್ಲ ಕೇಳಿರ್ತೀರಲ್ಲ. ಹಾಗೆಯೇ ನೋಡಿ, ಇದ್ರ ಹಿಂದೆ ಒಂದು ಚಿಕ್ಕದೊಂದು ಇನ್ಸಿಡೆಂಟ್ ಇದೆ. ನಾನು ಅದನ್ನು ಹೇಳಿ ಈ ಒಂದು ಅದ್ಭುತವಾದಂಥ ಸಂಚಿಕೆಯನ್ನು ಆರಂಭ ಮಾಡ್ತೀನಿ. ಏನಾಗುತ್ತೆ ಅಂತಂದರೆ, ಈ ಸಮುದ್ರ ಮಂಥನದ ಸಮಯದಲ್ಲಿ ವಿಶೇಷವಾಗಿ ಆ ಅಮೃತ ಕಳಶ ಏನು ಬರುತ್ತೆ, ಅಮೃತವನ್ನು ಕುಡಿದಷ್ಟು ಅಮರತ್ವ, ಈ ರೀತಿಯಾಗಿ ಬಂದಾಗ ದೇವರ ಒಂದು ಅಮೃತವನ್ನು ಕುಡಿತಾ ಇರ್ತಾರೆ ದೇವತೆಗಳು. ಆ ಸಂದರ್ಭದಲ್ಲಿ ರಾಕ್ಷಸರು ಸಹ ನಾನು ಅಮೃತ ಕುಡಿಬೇಕು ಅಂತ ಅದ್ರ ಹಿಂದೆ ಬಿದ್ದು ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಆಗ ರಾಹು ದೇವತೆಯ ವೇಷ, ರಾಕ್ಷಸ ದೇವತೆಗಳ ವೇಷ ಹಾಕ್ಕೊಂಡೇ ಸುಮಾರು ಅರ್ಧದಷ್ಟು ಅಮೃತವನ್ನು ಕುಡಿದೇ ಬಿಟ್ಟಿರ್ತಾನೆ. ಇದು ಶ್ರೀಮನ್ನಾರಾಯಣರಿಗೆ ಗೊತ್ತಾಗಿ ಸುದರ್ಶನ ಚಕ್ರದಿಂದ ರಾಹುವಿನ ತಲೆಯನ್ನೇ ಕತ್ತರಿಸ್ಬಿಡ್ತಾರೆ. ಅದಕ್ಕೆ ನೀವು ಚಿತ್ರಗಳಲ್ಲೆಲ್ಲ ನೋಡಿರ್ಬೋದು, ರಾಹುವಿಗೆ ತಲೆ ಇರಲ್ಲ. ಹಾಗೆ ಅವಾಗಿನಿಂದ ಏನಾಗುತ್ತೆ, ಇದನ್ನ ಶ್ರೀಮನ್ನಾರಾಯಣರಿಗೆ ತಿಳಿಸಿದ್ಯಾರು? ಅಮೃತವನ್ನು ಕುಡಿತಾ ಇದ್ದಾರೆ ಅಂತ ತಿಳಿಸಿದ್ದು ಸೂರ್ಯದೇವ. ಅದಕ್ಕೋಸ್ಕರ ಸೂರ್ಯದೇವನ ಮೇಲೆ ರಾಹುಗೆ ಭಯಂಕರ ಸಿಟ್ಟು. ಅದಕ್ಕೋಸ್ಕರನೇ ರಾಹು ಮತ್ತು ಕೇತು ಆಗಾಗ ಸೂರ್ಯನನ್ನು ನುಂಗೋದಕ್ಕೆ ಹೋಗೋದು. ಆಗ ಸೂರ್ಯಗ್ರಹಣ, ಚಂದ್ರಗ್ರಹಣ ಸಂಭವಿಸುವಂಥದ್ದು. ಈ ಮಾಹಿತಿ ಗೊತ್ತಾಯ್ತಲ್ಲ ವೀಕ್ಷಕರೇ. ಹಾಗಾಗಿ ರಾಹು ಕೇತು ಅಂದರೆ ನಾವೇನು ಬಿಡಿ ಜನಸಾಮಾನ್ಯರು, ಆ ಸೂರ್ಯ ಚಂದ್ರರಿಗೂ ಕೂಡ ರಾಹುಕೇತುಗಳು ಭಯಂಕರವಾಗಿ ಕಾಡುತ್ತೆ. ಹಾಗಾಗಿ ಗ್ರಹಣಗಳು ಸಂಭವಿಸುವಂಥದ್ದು. ಅದೇ ರೀತಿ ನೋಡಿ, ಸರಿಸುಮಾರು 18 ತಿಂಗಳಿಗೆ ಒಂದು ಸಾರಿ ರಾಹು ಮತ್ತು ಕೇತು ಹಿಮ್ಮುಖ ಚಲನೆ ಆಗುತ್ತೆ. ಎಲ್ಲ ಗ್ರಹಗಳು ನೇರ ಚಲನೆ ಮಾಡಿದರೆ ರಾಹುಕೇತು ಮಾತ್ರ ಹಿಂದಿನ ರಾಶಿಗೆ ಸಂಚಾರ ಮಾಡ್ತಾ ಹೋಗುತ್ತೆ. ಇದೇ ಮೇ 18ನೇ ತಾರೀಕು 2025ರಿಂದ ರಾಹು ಮತ್ತು ಕೇತುವಿನ ಹಿಮ್ಮುಖ ಚಲನೆ ಆಗ್ತಾ ಇದೆ. ರಾಹು ಯಾವ ರಾಶಿಗೆ ಹಿಮ್ಮುಖ ಚಲನೆ ಆಗುತ್ತೆ, ಕೇತು ಯಾವ ರಾಶಿಗೆ ಹಿಮ್ಮುಖ ಚಲನೆ ಆಗುತ್ತೆ, ಇದರ ನೇರ ಪರಿಣಾಮ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ಆಗುತ್ತೆ. ವೀಕ್ಷಕರೇ, ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಇದರ ನೇರ ಪರಿಣಾಮ ಜಾಸ್ತಿ ಈ ವರ್ಷ ಆಗುವಂಥದ್ದು ಪ್ರಕೃತಿಯ ಮೇಲೆ. ಅದರೊಟ್ಟಿಗೆ ರಾಜಕೀಯದಲ್ಲಿ ಸಂಚಲನ, ಕೋಲಾಹಲ ಸೃಷ್ಟಿಯಾಗುತ್ತೆ. ದೊಡ್ಡವರು ರಾಜಕೀಯದಲ್ಲಿ ಸ್ಥಾನ ಪಲಟಗೊಳ್ತಾರೆ, ಸ್ಥಾನವನ್ನು ಕಳೆದುಕೊಳ್ತಾರೆ. ಹಾಗೆ ಅನಾರೋಗ್ಯದ ಒಂದು ಕಾರಣದಿಂದ ಅವರು ಜವಾಬ್ದಾರಿ ಏನು ಕೊಟ್ಟಿರ್ತಾರಲ್ಲ, ಈಗ ಅವರ ಪಕ್ಷ ಕೊಟ್ಟಿರುತ್ತೆ, ಅಂಥವರು ಕೂಡ ಆ ಒಂದು ಸ್ಥಾನದಿಂದ ಇಳಿಬೇಕಾಗತ್ತೆ. ಪಕ್ಷನೇ ಹೇಳಿಬಿಡುತ್ತೆ, ನಿಮಗೀಗ ಅನಾರೋಗ್ಯ ಇದೆ, ತಾವು ರೆಸ್ಟ್ ಮಾಡಿ, ಮತ್ತೆ ಮುನ್ನೆಲೆಗೆ ಬರುವಂತಹ ಯುವಕರಿಗೆ ನಾವು ಜವಾಬ್ದಾರಿಯನ್ನು ಕೊಡ್ತೀವಿ ಅಂತ. ಒಟ್ಟಲ್ಲಿ ನೋಡ್ತಾ ಇರಿ, 18 ತಿಂಗಳಲ್ಲಿ ಈ ರಾಜಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಬದಲಾವಣೆ, ಪರಿವರ್ತನೆ ಆಗುತ್ತೆ. ನಾವೆಲ್ಲ ಊಹೆ ಮಾಡಿರದೇ ಇರುವಂತಹ ಒಂದು ಹೊಸ ಮುಖಗಳು ರಾಜಕೀಯದಲ್ಲಿ ಕಾಣಿಸ್ಕೊಳ್ಳುತ್ತೆ. ಬಹಳಷ್ಟು ಚೇಂಜಸ್ ಆಗುತ್ತೆ. ಬಹಳಷ್ಟು ಯಾರ್ಯಾರು ಒಂದು ಲೀಡರ್ಶಿಪ್ ಕ್ವಾಲಿಟಿಗೋಸ್ಕರ ಹಾತೊರಿತಾ ಇದ್ರು ಅವರೆಲ್ಲ ಮುನ್ನೆಲೆಗೆ ಬರ್ತಾರೆ. ತುಂಬ ಪರಿವರ್ತನೆ ಆಗುತ್ತೆ. ಅದನ್ನೆಲ್ಲ ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ವಿಶೇಷವಾಗಿ ಈಗ ಮೊದಲನೆಯ ರಾಶಿಯನ್ನು ನೋಡಲಿಕ್ಕಾಗಿ ಈ ರಾಹು ಕೇತುವಿನ ಹಿಮ್ಮುಖ ಚಲನೆಯಿಂದ ಮೇಷರಾಶಿಗೆ ಯಾವೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿ. ವೀಕ್ಷಕರೇ,
ನಾನು ಆಗಲೇ ಹೇಳಿದ ಹಾಗೆ ನೋಡಿ, ರಾಹು ಕುಂಭ ರಾಶಿಗೆ ಹಿಮ್ಮುಖ ಚಲನೆ ಆಗ್ತಾ ಇದೆ, ಕೇತು ಸಿಂಹ ರಾಶಿಗೆ ಹಿಮ್ಮುಖ ಚಲನೆ ಆಗ್ತಾ ಇದೆ. ಇದರ ನೇರ ಪರಿಣಾಮ ಏನಾಗುತ್ತೆ ಅಂತಂದರೆ, ಮೇಷರಾಶಿಯವರಿಗೆ ಯಾವ ರೀತಿ ಇರುತ್ತೆ ನೋಡಿ. ಮೇಷರಾಶಿಯವರಿಗೆ ಸಡನ್ ಗೇನ್ಸ್ ಅಂತ ಬರುತ್ತೆ. ತುಂಬ ಅವರು ಎಕ್ಸ್ಪೆಕ್ಟೇಷನ್ನೇ ಮಾಡಿರಲ್ಲ, ಅದ್ಭುತವಾದಂಥ ಪ್ರಗತಿ ಇರುತ್ತೆ. ಅವರ ಒಂದು ಫುಲ್ಫಿಲ್ಮೆಂಟ್ ಅಂದರೆ ಒಂದು ಆಸೆಗಳು, ಆಕಾಂಕ್ಷೆಗಳು ತುಂಬ ಬೇಗ ಈಡೇರುತ್ತೆ ಈ 18 ತಿಂಗಳಲ್ಲಿ. ಈ ರಾಹು ಕೇತುವಿನ ಹಿಮ್ಮುಖ ಚಲನೆ ಮೇ 18, 2025 ಆರಂಭ ಆದರೆ ಎಲ್ಲಿಯವರೆಗೆ ಇರುತ್ತೆ ಗುರುಗಳೇ ಅಂತ ನೀವು ಕೇಳ್ತೀರಾ. ಡಿಸೆಂಬರ್ 5, 2026 ಕೂಡ ಈ ಒಂದು ಹಿಮ್ಮುಖ ಚಲನೆಯ ಫಲಾಫಲಗಳು ಈ ರೀತಿಯಾಗಿರುತ್ತೆ. ಹಾಗಾಗಿ ಇಗ್ನೋರ್ ಮಾಡಬೇಡಿ. ರಾಹು ಕೇತು ತುಂಬ ಪ್ರಬಲವಾದಂಥ ಗ್ರಹಗಳು. ನಾನು ಪರಿಹಾರ ಕೂಡ ಹೇಳ್ತಾ ಹೋಗ್ತೀನಿ. ಈಗ ಮೇಷರಾಶಿಯವ್ರದ್ದು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಒಂದು ರಾಹು ಕೇತುವಿನ ಹಿಮ್ಮುಖ ಚಲನೆ ಮೇಷರಾಶಿಯವರಿಗೆ ಬಹಳ ಬಹಳ ಪಾಸಿಟಿವ್ ಪರಿಣಾಮಗಳನ್ನು ಹೊತ್ತು ತರ್ತಾ ಇದೆ. ಅವರಿಗೆ ಫೈನಾನ್ಷಿಯಲಿ ಸಡನ್ ಗೇನ್ಸ್ ಆಗುತ್ತೆ. ಅವರ ಆಸೆಗಳು, ಆಕಾಂಕ್ಷೆಗಳು ಈಡೇರುತ್ತೆ. ಯಾರಿಗೆ ಕೆಲಸ ಸಿಕ್ಕಿರಲ್ಲ ಕೆಲಸ ಸಿಗುತ್ತೆ. ಮದುವೆ ಸೆಟ್ ಆಗದೆ ಇರೋರಿಗೆ ಈ 18 ತಿಂಗಳಲ್ಲಿ ಮದುವೆ ಸೆಟ್ ಆಗುತ್ತೆ. ಫಾರಿನ್ ಟೂರ್ ಆಗಲಿ, ವಿದೇಶದಲ್ಲಿ ಅಧ್ಯಯನ ಮಾಡಲಿಕ್ಕೆ ಒಂದು ನಾವಲ್ಲೇ ಸೆಟಲ್ ಆಗ್ತೀವಿ, ಒಂದು ಕನಸಿದೆ. ಹೀಗೆ ಅವರ ಡಿಸೈರ್ಸ್ ಮತ್ತು ಆಸೆಗಳೇನು ಅದು ಮನಸ್ಸಲ್ಲಿ ಇಟ್ಕೊಂಡು ಕೂತಿದ್ರು, ಬಚ್ಚಿಟ್ಕೊಂಡು ಕೂತಿದ್ರು, ಅದಕ್ಕೆಲ್ಲ ರೆಕ್ಕೆ ಬರುವಂತಹ ಸಮಯ ಮೇಷರಾಶಿಯವರಿಗೆ. ಈ ಒಂದು ರಾಹು ಕೇತುವಿನ ಹಿಮ್ಮುಖ ಚಲನೆ ಬಂಗಾರದಂಥ ಸಮಯ ತರ್ತಾ ಇದೆ. ವೀಕ್ಷಕರಿಗೆ ಶುಭಾಶಯಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಿಮಗೆ ಮನೆಯಲ್ಲಿ ತುಂಬ ಅಂದರೆ ತುಂಬ ಸಪೋರ್ಟ್ ಸಿಗುತ್ತೆ. ಅಣ್ಣ, ತಂಗಿ, ಅಕ್ಕ, ತಮ್ಮ ಎಲ್ಲರಿಂದೂ ಕೂಡ ನಿಮಗೆ ಅದ್ಭುತವಾದಂತಹ ಸಪೋರ್ಟ್ ಸಿಗುತ್ತೆ. ಈವನ್ ಕಚೇರಿಯಲ್ಲಿ ಕೆಲಸ ಮಾಡುವವರಾಗಿದ್ದರೆ ಮತ್ತು ವ್ಯವಹಾರಸ್ಥರಾಗಿದ್ದರೆ ನಿಮಗೆ ಎಲ್ಲ ಕಡೆಯಿಂದ ಸಪೋರ್ಟ್ ಸಿಗುತ್ತೆ. ವ್ಯಾಪಾರ ಅಭಿವೃದ್ಧಿ, ನೌಕರಿ ಪ್ರಗತಿ, ವಿದ್ಯಾರ್ಥಿಗಳಿಗೆ ಮೇಷರಾಶಿಯವರಿಗಂತೂ ತುಂಬ ಚೆನ್ನಾಗಿದೆ. ಆದರೆ ಕೆಲವೊಂದು ಚಾಲೆಂಜಸ್ಗಳನ್ನು ರಾಹು ಗ್ರಹ ತಂದೊಡ್ಡುತ್ತೆ. ಅದು ಯಾವುದು ಅಂತ ನೋಡಲಿಕ್ಕಾಗಿ ನಿಮಗೆ ಒಂದು ಸ್ವಲ್ಪ ಆಸೆ, ಗ್ರೀಡ್ ಅಂತ ಹೇಳ್ತೀವಿ, ಅಂದರೆ ಇನ್ನೂ ಬೇಕು, ಇನ್ನೂ ಹೆಚ್ಚಿನದು ಬೇಕು ಅನ್ನುವಂತಹ ಒಂದು ಆಸೆಯನ್ನು ರಾಹುಗ್ರಹ ಈ ಒಂದು 18 ತಿಂಗಳಲ್ಲಿ ಹುಟ್ಟಿಸೋದ್ರಿಂದ ಅದರ ಬಗ್ಗೆ ಜಾಗೃತಿಯಾಗಿರಬೇಕು. ಯಾಕೆಂದರೆ ಅತಿ ಆಸೆ ಗತಿಗೇಡು ಅನ್ನೋ ಗಾದೆ ಮಾತಿದೆ. ಅದರ ಪ್ರಕಾರ ಒಂದು ಸ್ವಲ್ಪ ನೋಡಿಕೊಂಡು ಹುಷಾರಾಗಿರಬೇಕಾಗತ್ತೆ. ಸ್ವಲ್ಪ ಓವರ್ ಕಾನ್ಫಿಡೆನ್ಸಿಂದ ಮೇಷರಾಶಿಯವರಿಗೆ ಕೆಲಸಗಳು ಹಾಳಾಗುವಂಥ ಸಂಭವ ಇದೆ. ಅದನ್ನು ಜಾಗೃತಿಯಾಗಿ ನೋಡ್ಕೊಳ್ಳಿ. ಹಾಗೆ ನೀವು ರಾಂಗ್ ಪರ್ಸನ್ಸ್ನ ಟ್ರಸ್ಟ್ ಮಾಡಿಬಿಡ್ತೀರಾ, ಇದರಲ್ಲಿ ಎಡುತ್ತೀರಾ, ಹಣಕಾಸಿನ ನಷ್ಟ ಆಗುತ್ತೆ, ಸೈಟ್ ಆಗಲಿ ಮತ್ತೊಂದಾಗಲಿ ಮೋಸ ಹೋಗುವಂಥ ಸಾಧ್ಯತೆ ಇದೆ. ಇದರ ಬಗ್ಗೆ ಕೂಡ ನೀವು ನೋಡ್ಕೊಳ್ಳಿ. ಸೆಕೆಂಡ್ ಹ್ಯಾಂಡ್ ಗಾಡಿ ತಗೋಬೇಕಾದ್ರೆ ಬಹಳ ಜಾಗೃತಿಯಾಗಿರಿ. ಒಟ್ಟಲ್ಲಿ 18 ತಿಂಗಳು ಮೇಷರಾಶಿಯವರು ಜನರನ್ನು ನಂಬಿ ಮೋಸ ಹೋಗುವಂತಹ, ಅಂದರೆ ಜನರು ಅಂತಂದರೆ ನೀವು ಸರಿಯಾದ ವ್ಯಕ್ತಿಗಳನ್ನು ನಂಬೋದರ ಬದಲಿಗೆ ರಾಂಗ್ ಪರ್ಸನ್ನನ್ನು ನಂಬಿ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ ಅಂತ ತೋರಿಸ್ತಾ ಇದೆ. ಇನ್ನು ಕೇತುವಿನ ಹಿಮ್ಮುಖ ಚಲನೆ ನಿಮಗೆ ಯಾವ ಫಲಗಳನ್ನು ಕೊಡುತ್ತೆ ಅಂತಂದರೆ, ನಿಮ್ಮ ಇಂಟ್ಯೂಷನ್ ಪವರ್ ಜಾಸ್ತಿ ಆಗುತ್ತೆ. ಅಂದರೆ ಈ ಕೆಲಸ ಆಗುತ್ತೋ ಇಲ್ವೋ ಅದು ಬೇಗ ಗೊತ್ತಾಗ್ಬಿಡುತ್ತೆ. ಆದರೆ ರಾಹುವಿನ ಹಿಮ್ಮುಖ ಚಲನೆ ಒಂದು ಸ್ವಲ್ಪ ಮಿಸ್ಲೀಡ್ ಮಾಡುತ್ತೆ. ಅದು ಎರಡನ್ನು ನೋಡ್ಕೊಳ್ಳಿ. ವಿಶೇಷವಾಗಿ ಕೇತುವಿನ ಹಿಮ್ಮುಖ ಚಲನೆ ಒಂದು ಸ್ವಲ್ಪ ದಾಂಪತ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಂದೊಡ್ಡುತ್ತೆ, ಜಗಳಗಳನ್ನು ಕ್ರಿಯೇಟ್ ಮಾಡುತ್ತೆ. ನೋಡ್ಕೊಳ್ಳಿ. ನಿಮ್ಮ ಮಕ್ಕಳ ವಿಷಯದಲ್ಲಿ, ವಿದ್ಯಾಭ್ಯಾಸದ ವಿಷಯದಲ್ಲಿ ಸ್ವಲ್ಪ ಚಿಂತೆ ಇರುತ್ತೆ. ಮಾರ್ಕ್ಸ್ ಕಡಿಮೆ ತೆಗಿಬೋದು, ಅಥವಾ ಅವರು ಇಷ್ಟಪಟ್ಟದ ಒಂದು ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ ಸಿಗದೇ ಇರಬಹುದು, ಅಥವಾ ಫೀಸ್ಗೆ ಹಣ ಸಮಯಕ್ಕೆ ಹೊಂದಾಣಿಕೆ ಆಗದೆ ಇರ್ಬೋದು. ಇಂಥದ್ದೆಲ್ಲ ಆಗುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಆಮೇಲೆ ಮೆಂಟಲ್ ರೆಸ್ಟ್ಲೆಸ್ನೆಸ್ ಇರುತ್ತೆ, ಅಂದರೆ ತುಂಬ ಕೆಲಸದ ಒತ್ತಡ ಆಗುತ್ತೆ ಕೇತುವಿನ ಹಿಮ್ಮುಖ ಚಲನೆಯಿಂದ. ಅದೇ ರೀತಿ ಸ್ವಲ್ಪ ಸಡನ್ ಲಾಸಸ್ ಅಂತ ತೋರಿಸ್ತಾ ಇದೆ. ನೀವು ಯಾವುದೇ ರೀತಿಯ ಜೂಜು, ಮತ್ತೊಂದು ಆನ್ಲೈನ್ ಸ್ಪೆಕ್ಯುಲೇಷನ್ ಆಗಲಿ ಅದರಲ್ಲಿ ಕೈ ಹಾಕಕ್ಕೆ ಹೋಗಬೇಡಿ. ಶೇರು ಅದು ಇದು ಅಂತ ಹೇಳಿ ನಿಮಗೆ ಕಾನ್ಫಿಡೆಂಟ್ ಇದ್ದು ಮಾರ್ಗದರ್ಶನ ಇದ್ದರೆ ಮಾತ್ರ ಮಾಡಿ, ಇಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡಿ. 18 ತಿಂಗಳಲ್ಲಿ ಮೇಷರಾಶಿಯವರಿಗೆ ಈ ರೀತಿಯಾದಂತಹ, ಅಂದರೆ ಯಾವ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ಹಣ ಬರುತ್ತೆ ಅಂಥದ್ರಲ್ಲಿ ದುಡಿರಿ, ಪರವಾಗಿಲ್ಲ. ಯಾವುದು ಕೆಲವೊಂದು ಸಡನ್ ಲಾಭ ಬರಬೇಕು ಆ ಥರ ಈ ಥರ ಅಂತ ಹೋಗ್ತೀವಲ್ಲ, ಅದು ಕೂಡ ಲಾಸ್ ಅಂತ ತೋರಿಸ್ತಾ ಇದೆ. ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಹೆಲ್ತ್ ವಿಷಯ ಬಂದಾಗ ಓವರ್ ವರ್ಕಿಂದ ಆಗಲೇ ನಾನು ಹೇಳಿದ್ದೀನಿ, ಮೆಂಟಲ್ ರೆಸ್ಟ್ಲೆಸ್ನೆಸ್ ಇರುತ್ತೆ. ಯೋಗ ಪ್ರಾಣಾಯಾಮ ಧ್ಯಾನಕ್ಕೆ ಒತ್ತು ಕೊಡಿ. ಅದೇ ರೀತಿ ಬ್ಲಡ್ ಪ್ರೆಷರ್, ರಕ್ತದ ಒತ್ತಡದಿಂದ ಈಗ ಆಲ್ರೆಡಿ ಟ್ರೀಟ್ಮೆಂಟ್ ತಗೊಳ್ತಾ ಇರೋರು ಕೂಡ
ತುಂಬ ಅಂದರೆ ಗಮನ ಕೊಡಬೇಕಾಗತ್ತೆ. ರೆಗ್ಯುಲರ್ ಆಗಿ ನೀವು BP ಚೆಕ್ ಮಾಡಿಸ್ಕೋತಾ ಇರಬೇಕು. ಅದೇ ರೀತಿ ಆಂಗ್ಸೈಟಿ ಕಾಡಬಹುದು, ಡೈಜೆಸ್ಟಿವ್ ಪ್ರಾಬ್ಲಮ್ಸ್ಗಳು, ಹೊಟ್ಟೆ ನೋವು, ಅಜೀರ್ಣ, ಗ್ಯಾಸ್ಟ್ರಿಕ್ ಮತ್ತು ಫುಡ್ ಪಾಯ್ಸನ್ ಥರದ ಸಮಸ್ಯೆಗಳು ಕಾಡಬಹುದು. ಅದನ್ನು ಸ್ವಲ್ಪ ಕೇರ್ ತಗೊಳ್ಳಿ. ಅದೇ ರೀತಿ ರೆಮಿಡೀಸ್ ಅಂತ ಬಂದಾಗ ನೀವು ಓಂ ರಂ ರಾಹುವೇ ನಮಃ ಅಟ್ಲೀಸ್ಟ್ ಪ್ರತಿ ಬುಧವಾರ 108 ಸಲ ಹೇಳ್ಕೊಳ್ಳೋದ್ರಿಂದ ತುಂಬ ಶುಭ ಫಲಗಳು ಸಿಗುತ್ತೆ. ಇನ್ನೂ ಹೆಚ್ಚಿನ ಶುಭ ಫಲಗಳು ಬೇಕು ಅಂದರೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಅಪ್ಲೋಡ್ ಆದಂತಹ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಅದರ ಜೊತೆಗೆ ಕೃಷ್ಣ ಮಧುರಾಷ್ಟಕಂ ಇದೆ, ಇದನ್ನು ಕೂಡ ಕೇಳೋದ್ರಿಂದ ರಾಹುಕೇತುವಿನ ಎಫೆಕ್ಟನ್ನು ಶ್ರೀಮನ್ನಾರಾಯಣ ನೋಡಿ ತನ್ನ ಸುದರ್ಶನ ಚಕ್ರದಿಂದ ರಾಹುವಿನ ತಲೆಯನ್ನು ಹೇಗೆ ಕತ್ತರಿಸಿ ಅವರ ಅಹಂಕಾರವನ್ನು ಮರ್ದನ ಮಾಡಿರುವಂಥದ್ದು, ಕಂಟ್ರೋಲ್ ನಿವಾರಣೆ ಮಾಡಿರುವಂಥದ್ದು. ಹಾಗಾಗಿ ಶ್ರೀ ಕೃಷ್ಣ ಮಧುರಾಷ್ಟಕಂ, ಸುದರ್ಶನ ಚಕ್ರ, ಕೃಷ್ಣ ಮಧುರಾಷ್ಟಕಂ ಮತ್ತು ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ರಾಹುಕೇತುವಿನ ಒಂದು ದುಷ್ಪರಿಣಾಮಗಳು ಸಿಹಿಯಾಗಿ ಫಲಗಳಾಗಿ ಬದಲಾವಣೆಯಾಗುತ್ತೆ. ವೀಕ್ಷಕರೇ, ಇನ್ನು ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇದೇ ಮೇ 18, 2025ರಿಂದ ರಾಹು ಮತ್ತು ಕೇತು ಈ ಎರಡು ಗ್ರಹಗಳ ಹಿಮ್ಮುಖ ಚಲನೆಯಿಂದ ಸುಮಾರು 2026 ನೋಡಿ ಡಿಸೆಂಬರ್ 5, 2026ರವರೆಗೆ ಸರಿಸುಮಾರು 18 ತಿಂಗಳು ಅಂದ್ಕೊಳ್ಳಿ, 1.5 ವರ್ಷ ಯಾವ ರೀತಿಯ ಫಲಾಫಲಗಳಿರುತ್ತೆ ಅನ್ನೋದನ್ನು ಈಗ ನಾನು ಒಂದೊಂದಾಗಿ ಬಿಡಿಸಿ ಹೇಳ್ತೀನಿ ನೋಡಿ. ರಾಹು ನಿಮಗೆ 10ನೇ ಮನೆಗೆ ಪ್ರವೇಶ ಆಗುವಂಥದ್ದು, ಅಂದರೆ ಕರ್ಮಸ್ಥಾನ ಅಂತ ಹೇಳ್ತೀವಿ. ಕೇತು 4ನೇ ಮನೆಗೆ ಪ್ರವೇಶ ಆಗುವಂಥದ್ದು ಸುಖಸ್ಥಾನ ಅಂತ ಹೇಳ್ತೀವಿ. ಈಗ ರಾಹುವಿನ ಎಫೆಕ್ಟ್ ಹೇಗಿರುತ್ತೆ ಅಂತಂದರೆ ನಿಮಗೆ ಕರಿಯರ್ ಅಪಾರ್ಚುನಿಟೀಸ್ ಬರುತ್ತೆ, ಕೆಲಸ ಸಿಗುತ್ತೆ, ಕೆಲಸ ಇದ್ದವರಿಗೆ ಪ್ರಮೋಷನ್ ಆಗುತ್ತೆ, ಹೊಸದಾಗಿ ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಅನ್ನೋರು ಹೊಸ ಬಿಸ್ನೆಸ್ಸನ್ನು, ನಿಮ್ಮ ಡ್ರೀಮ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೀರಾ. ಅಥವಾ ಆಲ್ರೆಡಿ ಬಿಸ್ನೆಸ್ಸಲ್ಲಿ ಇದ್ದಂಥವರು ಹೊಸ ಶಾಖೆಗಳನ್ನು, ನಿಮ್ಮ ಒಂದು ಅದ್ಭುತವಾದಂಥ ವ್ಯಾಪಾರ ಪ್ರಗತಿ, ಬಿಸ್ನೆಸ್ ಡೆವಲಪ್ಮೆಂಟ್ಗಳನ್ನು ಮಾಡ್ತಾ ಹೋಗ್ತೀರಾ. ಅದೇ ಪ್ರೊಫೆಷ್ನಲ್ ಗ್ರೋತ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ. ಇನ್ನು ಕೇತು ನಿಮ್ಮ ಸುಖ ಸ್ಥಾನಕ್ಕೆ ಬರೋದ್ರಿಂದ ಮನೆ ಕಟ್ತೀರಾ, ಸೈಟ್ ಕೊಂಡ್ಕೊಳ್ತೀರಾ, ವಾಹನ ಕೊಂಡ್ಕೊಳ್ತೀರಾ, ಮನೆತನ, ಸಾಂಸಾರಿಕ ವಿಷಯಗಳಿಂದ ತುಂಬ ಪ್ರಗತಿ ಅಂತ ತೋರಿಸ್ತಾ ಇದೆ. ಮತ್ತು ತಾಯಿಯ ಆರೋಗ್ಯದಲ್ಲಿ ಪ್ರಗತಿಯಾಗುವಂಥದ್ದು, ಮನಸ್ಸಿಗೆ ಇನ್ನರ್ ಪೀಸ್ ಅಂತ ಹೇಳ್ತೀವಿ, ಆಂತರಿಕ ನೆಮ್ಮದಿ, ಮನಸ್ಸಿಗೆ ಬಹಳ ನೆಮ್ಮದಿ ಇರುತ್ತೆ. ಅದೇ ರೀತಿ ರಿಯಲ್ ಎಸ್ಟೇಟಲ್ಲಿ ವಿಶೇಷವಾಗಿ ವೃಷಭ ರಾಶಿಯವರು ಯಾರಾದರೂ ಕೆಲಸ ಮಾಡ್ತಾ ಇದ್ದರೆ ಬಂಗಾರದ ಮಳೆ ಸುರಿಯುವಂತಹ ಸಮಯ ಅಂತ ಹೇಳ್ಬೋದು. ಈಗ ರಾಹು 10ನೇ ಮನೆಗೆ ಬಂದಿರುವಂಥದ್ದು ನಿಮಗೆ ಇನ್ನು ಕೆಲವೊಂದು ಏನಾಗುತ್ತೆ ಅಂತಂದರೆ ನೋಡಿ, ಡಿಸೈರ್ ಫಾರ್ ಸಕ್ಸಸ್, ನಿಮ್ಮಲ್ಲಿ ಇನ್ನೂ ಹಂಬಲ, ಇನ್ನೂ ನಾನು ಸಾಧಿಸಬೇಕು, ಇನ್ನೂ ಬೆಳಿಬೇಕು ಅನ್ನುವ ಛಲ, ಹಠ, ಸಾಧನೆಗೆ ಬೀಳ್ತೀರಾ, ಸಾಧಿಸ್ತೀರಾ ಕೂಡ. ಅದೇ ರೀತಿ ನಿಮಗೆ ಪ್ರೊಫೆಷನ್ ಅಂತ ಬಂದಾಗ ಒಂದು ಹೈ ವಿಸಿಬಿಲಿಟಿ ಇರುತ್ತೆ, ಜನ ನಿಮ್ಮನ್ನು ಗುರುತಿಸ್ತಾರೆ. ನೀವು ಯಾವುದೇ ಕ್ಷೇತ್ರದಲ್ಲಿ ವೃಷಭ ರಾಶಿಯವರು ಕೆಲಸ ಮಾಡ್ತಾ ಇರಿ, ರಾಹುವಿನ ಸಂಚಾರ ನಿಮಗೆ ತುಂಬ ಲೈಮ್ ಲೈಟ್ ಕೊಡುತ್ತೆ. ಕರಿಯರ್ ಆಗಲಿ, ಪ್ರೈವೇಟ್ ಜಾಬ್ ಆಗಲಿ, ಗೌರ್ಮೆಂಟ್ ಜಾಬ್ ಆಗಲಿ, ಅಥವಾ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರಿ, ಅದ್ಭುತ ಏಳಿಗೆ ನಿಮ್ಮದಾಗುತ್ತೆ. ಹಾಗೆ ವಿಶೇಷವಾಗಿ ಏನಾಗುತ್ತೆ ಅಂತಂದರೆ ನಿಮಗೆ ಅಬ್ರಾಡಿಗೆ ಹೋಗುವಂತಹ, ಅಂದರೆ ವಿದೇಶಕ್ಕೆ ಹೋಗಿ ಕೆಲಸ ಮಾಡುವಂತಹ, ವಿದೇಶದಿಂದ ಸೋರ್ಸ್ ಆಫ್ ಇನ್ಕಮ್ ಇರಬಹುದು, ಈ ರೀತಿಯಾಗಿ ವಿದೇಶದಿಂದ ಹಣದ ಮೂಲ ಬರುತ್ತೆ ಎನ್ನುವಂತಹ ಸೂಚನೆ ಕೊಡ್ತಾ ಇದೆ. ವೀಸಾ ಸಿಗುತ್ತೆ, ಕ್ಲಿಯರೆನ್ಸ್ ಆಗುತ್ತೆ, ಹೊರಗಡೆ ವಿದೇಶದಲ್ಲಿ ಕೆಲಸ ಮಾಡುವಂತಹ, ಅಧ್ಯಯನ ಮಾಡುವಂತಹ ಯೋಗ ವೃಷಭ ರಾಶಿಯವರಿಗೆ ರಾಹು ಗ್ರಹ ಕೊಡ್ತಾ ಇದೆ. ಅದೇ ರೀತಿ ಚಾಲೆಂಜಸ್ ಕೂಡ ತಂದೊಡ್ಡುತ್ತೆ, ಇಲ್ಲ ಅಂತಿಲ್ಲ. ಅದರ ಬಗ್ಗೆ ನೋಡಲಿಕ್ಕಾಗಿ ವೃಷಭ ರಾಶಿಯವರು ಆಫೀಸ್ ಪಾಲಿಟಿಕ್ಸಲ್ಲಿ ಇನ್ವಾಲ್ವ್ ಆಗಬಾರ್ದು, ಗಾಸಿಪ್ಪನ್ನು ಮಾಡಿಕೊಡ್ದು, ಇದು ರಾಹುವಿನ ಇನ್ನಷ್ಟು ಒಂದು ನೆಗೆಟಿವ್ ಎಫೆಕ್ಟನ್ನು ಜಾಸ್ತಿ ಮಾಡುತ್ತೆ. ಅದೇ ರೀತಿ ಫಾಲ್ಸ್ ಪ್ರಾಮಿಸ್ ಮಾಡಬಾರ್ದು, ಫಾಲ್ಸ್ ಅಂದರೆ ಇನ್ನೊಬ್ಬರ ಮೇಲೆ ವೃಥ ಕೆಟ್ಟ ಅಪವಾದಗಳನ್ನು, ತಪ್ಪು ಅಪವಾದಗಳನ್ನು ಮಾಡೋದಕ್ಕೆ ಹೋಗಬಾರ್ದು ವೃಷಭ ರಾಶಿಯವರು. ಅದೇ ರೀತಿ ವರ್ಕ್ ಸ್ಟ್ರೆಸ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಪಬ್ಲಿಕ್ ಇಮೇಜ್ ಜಾಸ್ತಿ ಆಗುತ್ತೆ, ಅದು ಖುಷಿ ವಿಚಾರ. ಆದರೆ
ಕೆಲವೊಂದು ಸಲ ಪಬ್ಲಿಕ್ ಇಮೇಜ್ ಜಾಸ್ತಿ ಆದಂಗೆ ಶತ್ರುಗಳು ಕಾಲು ಎಳೆದಕ್ಕೆ ರೆಡಿ ಇರ್ತಾರೆ, ಅದನ್ನು ಕೂಡ ನೋಡ್ಕೊಳ್ಳಿ. ಅದೇ ರೀತಿ ಯಾವುದೇ ಸಕ್ಸಸ್ಸಿಗೆ ಶಾರ್ಟ್ಕಟ್ ಅನ್ನೋದಿರೋದಿಲ್ಲ. ಹಾರ್ಡ್ ವರ್ಕ್ ಮಾತ್ರ, ಕಠಿಣ ಪರಿಶ್ರಮ ನಮಗೆ ಗೆಲುವು ತಂದು ಕೊಡುತ್ತೆ. ಆದರೆ ರಾಹು ಕೆಲವೊಂದು ಸಲ ವೃಷಭ ರಾಶಿಯನ್ನು ಪ್ರಮೋಕ್ ಮಾಡ್ಬೋದು. ಈ ಶಾರ್ಟ್ಕಟ್ ಹಿಡಿದು ಬಿಡೋಣ ಅಂತ ಹಿಡಿಯೋದು ಬೇಡ. ಇನ್ನು ಕೇತುವಿನ ಸಂಚಾರ ನಿಮಗೆ ಯಾವ ರೀತಿ ಶುಭ ಮತ್ತು ಅಶುಭ ಫಲಗಳನ್ನು ತಂದು ಕೊಡುತ್ತೆ ನೋಡಲಿಕ್ಕಾಗಿ ನಿಮಗೆ ಒಂದು ಸಾಲ ತೀರುವಂತಹ ಯೋಗ ಅಂತ ಹೇಳ್ತಾ ಇದೆ ಕೇತುವಿನ ಸಂಚಾರ. ಅದೇ ರೀತಿ ಯಾವ ರೀತಿ ಚಾಲೆಂಜಸ್ ತಂದು ಕೊಡುತ್ತೆ ಅಂದರೆ ಪ್ರಾಪರ್ಟಿ ಮ್ಯಾಟರ್ಗಳಲ್ಲಿ ಒಂದು ಸ್ವಲ್ಪ ಲಿಟಿಗೇಷನ್ಸ್ ಬರುತ್ತೆ, ನೋಡ್ಕೊಳ್ಳಿ. ಎಮೋಷ್ನಲ್ ಸಪೋರ್ಟ್ ಬೇಕಾಗಿರುತ್ತೆ ಅಂತ ತೋರಿಸುತ್ತೆ, ಅದನ್ನು ಕೂಡ ನೋಡಿ ನೀವು ಬ್ಯಾಲೆನ್ಸ್ ಮಾಡ್ಕೋಬೋದು. ಅದೇ ರೀತಿ ವೃಷಭ ರಾಶಿಯವರಿಗೆ ಸ್ವಲ್ಪ ಹಾರ್ಟಿಗೆ ಸಂಬಂಧಪಟ್ಟಂತಹ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂತಹ ಒಂದು ಯಾವುದೋ ಒಂದು ಸೂಚನೆ ತೋರಿಸ್ತಾ ಇದೆ. ನೀವು ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಯೋಗ, ಪ್ರಾಣಾಯಾಮ, ಧ್ಯಾನ, ಡೈಲಿ ಎಕ್ಸಸೈಸ್, ನಡಿಗೆ, ಅದರ ಬಗ್ಗೆ ಜಾಸ್ತಿ ಗಮನ ಕೊಡಿ. ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಿಸಿದಂಥದ್ದು. ಹೊರಗಡೆ ನೀರು ಕುಡಿದು ಬಿಡೋದು, ಕಲುಷಿತ ನೀರು, ಅದು ಗೊತ್ತಾಗಲ್ಲ. ಇಂಡೈಜೆಷನ್, ಫುಡ್ ಪಾಯ್ಸನ್ ಮತ್ತೊಂದು ಆಗುವಂಥದ್ದು ಇರುತ್ತೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಯಾವುದೇ ರೀತಿ ಆರೋಗ್ಯದ ತೊಂದರೆ ಆದರೆ ಈ 18 ತಿಂಗಳು ನೀವು ನೆಗ್ಲೆಕ್ಟ್ ಮಾಡೋದು ಬೇಡ, ವೈದ್ಯರನ್ನು ಕಾಣೋದು ವಾಸಿ. ಹಾಗೆ ಓಂ ರಂ ರಾಹುವೇ ನಮಃ ಬುಧವಾರ ನೀವು ಕಂಪಲ್ಸರಿ 108 ಸಾರಿ ಪಠಣೆ ಮಾಡ್ಕೋಬೇಕಾಗತ್ತೆ. ಹಾಗೆ ಗಣೇಶನ ದೇವಸ್ಥಾನಕ್ಕೆ ಪ್ರತಿ ಬುಧವಾರ ಭೇಟಿ ನೀಡಿ ಒಂದು 21 ಗರಿಕೆಯನ್ನು ಗಣೇಶನ ಒಂದು ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡಿ ಪಾದಕ್ಕೆ ಸಮರ್ಪಣೆ ಮಾಡೋದ್ರಿಂದ ಎಲ್ಲ ಶುಭ ಆಗುತ್ತೆ. ವಿಶೇಷವಾಗಿ ಇನ್ನೂ ಹೆಚ್ಚಿನ ಪ್ರೊಟೆಕ್ಷನನ್ನು ವೃಷಭ ರಾಶಿಯವರು ಪಡಿಬೇಕು ಅಂತಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿರುವಂತಹ ಗಜೇಂದ್ರ ಮೋಕ್ಷ ಸ್ತೋತ್ರ, ವಿಷ್ಣು ಸಹಸ್ರನಾಮ, ಶ್ರೀ ಕೃಷ್ಣ ಮಧುರಾಷ್ಟಕಮನ್ನು ಕೇಳೋದಕ್ಕೆ ಮರಿಬೇಡಿ. ಈ 3 ಸ್ತೋತ್ರವನ್ನು ಕೇಳೋದನ್ನು ಹ್ಯಾಬಿಟ್ ಮಾಡ್ಕೊಳ್ಳಿ. ಪ್ರತಿದಿನ ಬೆಳಗ್ಗೆ ಸಂಜೆ ನೋಡಿ. ರಾಹುಕೇತುವಿನ ಯಾವ ನೆಗೆಟಿವ್ ಎಫೆಕ್ಟ್ ಕೂಡ ನಿಮಗೆ ತಟ್ಟೋದಿಲ್ಲ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ರಾಹು ಕೇತುವಿನ ಹಿಮ್ಮುಖ ಚಲನೆ ಮೇ 18, 2025ರಿಂದ ಡಿಸೆಂಬರ್ 5, 2026ರವರೆಗೆ ಸರಿಸುಮಾರು 18 ತಿಂಗಳು ಹೇಗಿರುತ್ತೆ ಅನ್ನೋದನ್ನು ನೋಡಲಿಕ್ಕಾಗಿ ರಾಹು ನಿಮ್ಮ 9ನೇ ಮನೆಗೆ ಬರುವಂಥದ್ದು. ಇದು ಧರ್ಮಸ್ಥಾನ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಲಕ್ ಒಲಿದು ಬರುತ್ತೆ, ಹೈಯರ್ ನಾಲೆಜನ್ನು ಗೇನ್ ಮಾಡ್ತೀರಾ, ಗುರುವಿನ ಆಶೀರ್ವಾದ ಸಿಗುತ್ತೆ ನಿಮಗೆ. ಅದೇ ರೀತಿ ಲಾಂಗ್ ಜರ್ನೀಸನ್ನು ಈ 18 ತಿಂಗಳು ನೀವು ಅನುಭವಿಸ್ತೀರಾ, ಫೀಲ್ ಮಾಡ್ತೀರಾ. ಲಾಂಗ್ ಜರ್ನೀಸ್ ನಿಮಗೆ ಖಂಡಿತ ಕಟ್ಟಿಟ್ಟ ಬುತ್ತಿ ಇರುತ್ತೆ. ದೂರ ಪ್ರವಾಸ ಮಾಡ್ತೀರಾ, ಪ್ರಯಾಣ ಮಾಡ್ತೀರಾ, ವಿದೇಶಕ್ಕೆ ಹೋಗುವಂಥ ಯೋಗ ಕೂಡ ಮಿಥುನ ರಾಶಿಯವರಿಗೆ ರಾಹು ಗ್ರಹದಿಂದ ಒಲದು ಬರುತ್ತೆ. ಅದೇ ರೀತಿ ಕೇತುವಿನ ಸಂಚಾರ ನೋಡಲಿಕ್ಕಾಗಿ 3ನೇ ಮನೆ ನಿಮಗೆ ಒಂದು ಕರೇಜ್, ಧೈರ್ಯ ಬರುತ್ತೆ. ಕೇತುವಿನ ಒಂದು ಆಶೀರ್ವಾದದಿಂದ ಧೈರ್ಯ ನೋಡೇ ಬಿಡೋಣ, ಸಾಧಿಸೋಣ ಅಂತ, ಕೆಟ್ಟದ್ದಕ್ಕಲ್ಲ ಒಳ್ಳೆಯದಕ್ಕೆ ಇದನ್ನು ಧೈರ್ಯವನ್ನು ಬಳಸ್ಕೊಳ್ಳಿ. ಅದೇ ರೀತಿ ನಿಮ್ಮ ಸಹೋದರರ ಒಂದು ಸಪೋರ್ಟ್ ಇರುತ್ತೆ, ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ, ಎಫರ್ಟ್ ಹಾಕೋಣ, ನಾವು ಗೆಲ್ಲೋಣ ಅನ್ನುವ ಒಂದು ಹುಮ್ಮಸ್ಸು ಬರುತ್ತೆ. ಅದೇ ರೀತಿ ಶಾರ್ಟ್ ಟ್ರಾವೆಲ್ಸ್ ಕೂಡ ಕೇತು ಗ್ರಹ ತೋರಿಸ್ತಾ ಇದೆ. ಅದೇ ರೀತಿ 9ನೇ ಮನೆಗೆ ರಾಹುವಿನ ಸಂಚಾರ ಏನಪ್ಪ ತೋರಿಸುತ್ತೆ ಅಂದರೆ ಫಾರ್ಚೂನ್, ಇದ್ದಕ್ಕಿದ್ದಂತೆ ಲಕ್. ಅದನ್ನು ಹೇಳ್ತಾರಲ್ಲ, ರಾತ್ರೋರಾತ್ರಿ ಅವರ ಅದೃಷ್ಟವೇ ಬದಲಾಯಿತು ಅಂತ ಹೇಳಿ ಮಿಥುನ ರಾಶಿಯವರಿಗೆ ಈ 18 ತಿಂಗಳು ಮಾತ್ರ 2026 ಡಿಸೆಂಬರ್ 5ರವರೆಗೆ ಬೊಂಬಾಟಾಗಿದೆ, ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ಬೋದು. ರಾಹುವಿನ ಹಿಮ್ಮುಖ ಚಲನೆಯಿಂದ ಮತ್ತು ಕೇತುವಿನ ಹಿಮ್ಮುಖ ಚಲನೆಯಿಂದ ನಿಮಗೆ ಫಾರಿನ್ನಲ್ಲಿ ಎಜುಕೇಷನ್ ಮಾಡುವಂಥ ಯೋಗ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಪಾರ್ಚುನಿಟೀಸ್, ಆಮೇಲೆ ವೀಸಾ ಕ್ಲಿಯರೆನ್ಸ್ ಸಿಗುತ್ತೆ, ಪಾಸ್ಪೋರ್ಟ್ ಮತ್ತೊಂದು, ಹೀಗೆ ದೇಶಕ್ಕಿಂತ ವಿದೇಶದ ಒಂದು ಅಧ್ಯಯನ ಇರ್ಬೋದು, ಪ್ರವಾಸ ಇರ್ಬೋದು, ಜಾಸ್ತಿ ಲಾಭ ನಿಮಗೆ ಒಲದು ಬರುತ್ತೆ. ಅದೇ ರೀತಿ ಯಾರು ಟೆಕ್ನಾಲಜಿ ಕ್ಷೇತ್ರದಲ್ಲಿ ಇಂಜಿನಿಯರ್ಸ್ಗಳಿದ್ದೀರಿ, ಗೌರ್ನಮೆಂಟ್ ಉದ್ಯೋಗಿಗಳಿದ್ದೀರಿ, ಪಾಲಿಟಿಷಿಯನ್ಸ್ ಇದ್ದೀರಿ, ಮಿಥುನ ರಾಶಿಯವರಿಗೆ ತುಂಬ ಒಳ್ಳೆಯದಿದೆ ಅಂತ ತೋರಿಸ್ತಾ ಇದೆ. ಕೃಷಿಕರಿರ್ಬೋದು, ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿರ್ಬೋದು, ಹೈನುಗಾರಿಕೆ ಕ್ಷೇತ್ರ, ಮೀನುಗಾರಿಕೆ, ಹೀಗೆ ಎಲ್ಲ ಕೆಲಸದಲ್ಲಿ ಒಂದು ಕಾರ್ಯಕ್ಷೇತ್ರವನ್ನು ಚೂಸ್ ಮಾಡ್ಕೊಂಡಿರ್ತೀರಿ. ಅದರಲ್ಲಿ ಇಷ್ಟಪಟ್ಟು ಕೆಲಸ ಮಾಡುವಂತಹ ನಿಮಗೆ ಮಿಥುನ ರಾಶಿಯವರಿಗೆ ಈ ರಾಹು ಕೇತುವಿನ ಹಿಮ್ಮುಖ ಚಲನೆ ಒಳ್ಳೆಯ ಬಂಗಾರದಂಥ ಸಮಯ ಅಂತ ಹೇಳ್ಬೋದು. ವೀಕ್ಷಕರೇ, ವಿಶೇಷವಾಗಿ ನೋಡಿ, ಇಲ್ಲಿ ನಿಮಗೆ ಒಬ್ಬ ಮೆಂಟರ್ ಸಿಗ್ತಾರೆ, ಒಬ್ಬ ಸ್ಪಿರಿಚುವಲ್ ಹೀಲರ್ ಗುರು ಸಿಗ್ತಾರೆ. ಇದನ್ನು ಬರೆದಿಟ್ಕೊಳ್ಳಿ, ನನ್ನ ವಾಣಿ ಎಂದು ಸುಳ್ಳಾಗೋದಿಲ್ಲ. ಮಿಥುನ ರಾಶಿಯವರಿಗೆ ಇದೇ ಮೇ 18, 2025ರಿಂದ ನಿಮ್ಮ ಜೀವನಕ್ಕೆ ಒಬ್ಬ ಗುರುವಿನ ಪ್ರವೇಶ ಆಗುತ್ತೆ, ಅವರ ಆಶೀರ್ವಾದ ಆಗುತ್ತೆ. ನಿಮ್ಮ ಜೀವನ
ಬಂಗಾರ ಆಗುತ್ತೆ. ಯಾರು ಪಬ್ಲಿಷಿಂಗ್ ಕ್ಷೇತ್ರದಲ್ಲಿದ್ದೀರಿ, ಪ್ರಿಂಟಿಂಗ್ ಕ್ಷೇತ್ರದಲ್ಲಿದ್ದೀರಿ, ಮೀಡಿಯಾ ಕ್ಷೇತ್ರದಲ್ಲಿದ್ದೀರಿ, ಹಾಗೆ ಲೀಗಲ್ ಕ್ಷೇತ್ರದಲ್ಲಿದ್ದೀರಿ, ಮಿಥುನ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಅದೇ ರೀತಿ ರಾಹು ಕೆಲವೊಂದು ಚಾಲೆಂಜಸ್ ಕೂಡ ತಂದು ಒಡ್ಡುತ್ತೆ. ಅದು ಯಾವುದು ಅಂತಂದರೆ, ನಿಮಗೆ ಒಂದು ಸ್ವಲ್ಪ ಮಿಸ್ಗೈಡ್ ಮಾಡ್ತಾರೆ. ನಿಮ್ಮ ಸ್ನೇಹಿತರು ಅಥವಾ ನೆರೆಹೊರೆಯವರಾಗಿರಬಹುದು, ತೀರಾ ಕ್ಲೋಸ್ಡ್ ರಿಲೇಟಿವ್ ಯಾರಿರ್ತಾರೆ, ತುಂಬ ಹತ್ತಿರದ ಸಂಬಂಧಿಗಳು ನಿಮ್ಮನ್ನು ಮಿಸ್ಗೈಡ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಸ್ವಲ್ಪ ವೀಸಾ ಇಶ್ಯೂ ಆಗಬಹುದು. ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನೀವು ಒಂದು 11 ಬುಧವಾರ ಗಣೇಶನ ದೇವಸ್ಥಾನಕ್ಕೆ ಕಡಲೆ, ಉಸುಳೆ ಮತ್ತು ಗರಿಕೆಯನ್ನು ಸಮರ್ಪಣೆ ಮಾಡೋದ್ರಿಂದ ರಾಹುವಿನ ಒಂದು ಆಶೀರ್ವಾದ ಆಗುತ್ತೆ, ಗಣೇಶನ ಆಶೀರ್ವಾದ ಕೂಡ ಆಗುತ್ತೆ. ಕೇತುವಿನ ಸಂಚಾರ ಏನಾಗುತ್ತೆ ಅಂದರೆ ನಿಮಗೆ ಸ್ಟ್ರೆಸ್ಸನ್ನು ತಂದೊಡ್ಡುತ್ತೆ. ಅದನ್ನು ಸ್ಟ್ರೆಸ್ಸನ್ನು ಹೊಡೆದೋಡಿಸೋದಕ್ಕೆ ನೀವು ಯೋಗ, ಧ್ಯಾನ, ಪ್ರಾಣಾಯಾಮದ ಮೊರೆ ಹೋಗಬೇಕಾಗುತ್ತೆ. ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀ ಕೃಷ್ಣ ಮಧುರಾಷ್ಟಕಂ ಮತ್ತು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ ಅಂತ ಹೇಳುತ್ತೆ. ಅದೇ ರೀತಿ ಕೇತುವಿನ ಚಾಲೆಂಜಸ್ ಏನಾಗುತ್ತೆ ಅಂತಂದರೆ, ಸ್ವಲ್ಪ ಶೋಲ್ಡರ್ಸ್, ಭುಜದ ನೋವು, ಕೈ ನೋವು, ನರ್ವ್ ಸಿಸ್ಟಮ್ಸ್, ಅದೇ ರೀತಿ ಕೆಲವೊಂದು ಲಂಗ್ಸ್, ಶ್ವಾಸಕೋಶದ ಕಾಯಿಲೆ ಈ ಥರ ಕಾಡುವಂಥ ಸಾಧ್ಯತೆ ಇರುತ್ತೆ. ನೋಡಿಕೊಂಡು ಆರೋಗ್ಯವನ್ನು ಜಾಗೃತಿಯಾಗಿ ಕಾಪಾಡಿಕೊಳ್ಳಿ. ಅದೇ ರೀತಿ ವಿಶೇಷವಾಗಿ ನಿಮಗೆ ನಾನು ಆಗಲೇ ಹೇಳಿದ ಹಾಗೆ ವಿದೇಶ ಪ್ರಯಾಣದ ಯೋಗ ಅಂತ ಕೂಡ ಬರ್ತಾ ಇದೆ. ಅದು ಕೂಡ ನಿಮ್ಮ ಒಂದು ಫಾರ್ಚೂನಲ್ಲಿ, ಲಕ್ಕಲ್ಲಿ ಬರೆದಿರೋದ್ರಿಂದ ಶುಭ ಸಮಾಚಾರವೇ ಅಂತ ಹೇಳ್ಬೋದು. ಗಣೇಶನ ಆರಾಧನೆ ಈ ಒಂದು 18 ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಅತ್ಯಂತ ಶುಭ ಫಲವನ್ನು ತಂದುಕೊಡುತ್ತೆ. ವಿಶೇಷವಾಗಿ ನಾನು ಆಗಲೇ ಹೇಳಿದ ಹಾಗೆ ವಿಷ್ಣು ಸಹಸ್ರನಾಮ, ಗಜೇಂದ್ರ ಮೋಕ್ಷ, ಶ್ರೀ ಕೃಷ್ಣ ಮಧುರಾಷ್ಟಕಂ ಈ 3 ಸ್ತೋತ್ರಗಳು ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾದಲ್ಲಿ ಪ್ರಸಾರ ಆಗ್ತಾ ಇದೆ. ಅದನ್ನು ಬೆಳಗ್ಗೆ ಸಂಜೆ ಕೇಳಿ ರಾಹುಕೇತುವಿನ ದೋಷದಿಂದ ನೀವು ತಪ್ಪಿಸಿಕೊಳ್ಳಬಹುದು. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕರಾಶಿ. ಕರ್ಕರಾಶಿಯವರಿಗೆ ರಾಹು ಮತ್ತು ಕೇತುವಿನ ಹಿಮ್ಮುಖ ಚಲನೆ ಇದೇ ಮೇ 18, 2025ರಿಂದ ಡಿಸೆಂಬರ್ 5, 2026 ಸರಿಸುಮಾರು 18 ತಿಂಗಳು ರಾಹುಕೇತು ಯಾವ ರೀತಿ ಶುಭ ಮತ್ತು ಅಶುಭ ಫಲಗಳನ್ನು ಕರ್ಕರಾಶಿಯವರಿಗೆ ಕೊಡುತ್ತೆ ನೋಡೋಣ ವೀಕ್ಷಕರೇ. ಈಗ ರಾಹು ಕರ್ಕರಾಶಿಯಲ್ಲಿ 8ನೇ ಮನೆಗೆ ಪ್ರವೇಶ ಮಾಡುವಂಥದ್ದು, ಹಾಗೆ ಕೇತು 2ನೇ ಮನೆಯನ್ನು ಪ್ರವೇಶ ಮಾಡುವಂಥದ್ದು. ರಾಹು ನಿಮಗೆ 8ನೇ ಮನೆಗೆ ಒಂದು ಸೀಕ್ರೆಟ್ಸ್ ಅಂತ ಹೇಳುತ್ತೆ. ಅಂದರೆ ರಹಸ್ಯಗಳನ್ನು ನೀವು ಕರ್ಕರಾಶಿಯವರು ಈ 18 ತಿಂಗಳಲ್ಲಿ ಜಾಸ್ತಿ ಜೋಪಾನವಾಗಿ ಕಾಯ್ದಿಡಬೇಕು ಎನ್ನುವಂಥ ಸೂಚನೆ ಕೊಡ್ತಾ ಇದ್ದಾನೆ. ಅದೇ ರೀತಿ ಟ್ರಾನ್ಸ್ಫಾರ್ಮೇಷನ್ಸ್ ಆಗುತ್ತೆ, ಅಂದರೆ ನಮ್ಮಲ್ಲಿ ಪರಿವರ್ತನೆ ಆಗುತ್ತೆ, ಬದಲಾವಣೆ ಆಗುತ್ತೆ ಅನ್ನೋದರ ಸೂಚನೆ ರಾಹು ಕೊಡ್ತಾ ಇದೆ. ಅದೇ ರೀತಿ ನಿಮಗೆ ಕೆಲವೊಂದು ವಿದ್ಯೆಗಳಿರುತ್ತೆ, ತಂತ್ರ ವಿದ್ಯೆಗಳಿರುತ್ತೆ, ಅಕಲ್ಟ್ ಸೈನ್ಸ್ ಅಂತ ಹೇಳ್ತಾರೆ, ಇನ್ಹೆರಿಟೆನ್ಸ್ ಅಂತ ಹೇಳ್ತಾರೆ, ಅದನ್ನೆಲ್ಲವನ್ನ ಕೂಡ ಇದು ಸೂಚನೆ ಮಾಡ್ತಾ ಇದೆ. ಅದೇ ರೀತಿ ಈಗ ವಿಶೇಷವಾಗಿ ಕರ್ಕರಾಶಿಯವರಿಗೆ ಕೆಲವೊಂದು ಕಾಯಿಲೆಗಳು, ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿರದ ರೀತಿಯ ಒಂದು ಅನಾರೋಗ್ಯ ಸಮಸ್ಯೆಗಳು ತಂದೊಡ್ಡಬಹುದು ಅನ್ನುವ ಸೂಚನೆಯನ್ನು ಈ ರಾಹುವಿನ ಹಿಮ್ಮುಖ ಚಲನೆ ಕೊಡ್ತಾ ಇದೆ. ಹಾಗಾಗಿ ಈ 18 ತಿಂಗಳು ನಾನು ಈಗಲೇ ನಿಮಗೆ ಅಲರ್ಟ್ ಮಾಡ್ತಾ ಇದ್ದೀನಿ, ಸೂಚನೆ ಕೊಡ್ತಾ ಇದ್ದೀನಿ. ಹಾಗೆ ಒಂದು ವಿಶೇಷವಾದ ವಿನಂತಿ, ಮನವಿಯನ್ನು ಮಾಡ್ತಾ ಇದ್ದೀನಿ ಕರ್ಕರಾಶಿಯವರಿಗೆ. ನಿಮ್ಮ ಲೈಫ್ ಸ್ಟೈಲ್ ಈ 18 ತಿಂಗಳು ಕರ್ಕರಾಶಿಯವರಿಗೆ ತುಂಬ ಜಾಗೃತಿಯಾಗಿರಬೇಕು. ಅಂದರೆ ಮನೆಯ ಆಹಾರಕ್ಕೆ ಜಾಸ್ತಿ ಒತ್ತು ಕೊಡಿ. ಅಕಸ್ಮಾತ್ ನೀವು ಬ್ಯಾಚುಲರ್ ಇರ್ಬೋದು, ಹೊರಗಡೆ ಆಹಾರ ಪದ್ಧತಿಗೆ ನಮಗೆ ಮಾಡ್ಕೊಳ್ಳೇಬೇಕು, ಅಂದರೆ ರೂಮಲ್ಲಿ ಕುಕ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಹೊರಗಡೆ ನಾವು ಡಿಪೆಂಡ್ ಆಗಿದ್ದೀವಿ ಅನ್ನೋಂಥವ್ರು ನೋಡಿ ಚೂಸಿಯಾಗಿ ನೀವು ರುಚಿಯಾದ, ಶುಚಿಯಾದ ಹಾಗೂ ಯೋಗ್ಯವಾದ ಸ್ಥಳದಲ್ಲಿ ಆಹಾರ ಸೇವನೆ ಮಾಡುವಂಥ ಕ್ರಮವನ್ನು ಮಾಡ್ಕೋಬೇಕು ಅಂತ ಇಲ್ಲಿ ಗ್ರಹಗತಿಗಳು ಸೂಚನೆ ಕೊಡ್ತಾ ಇದೆ. ಅದನ್ನು ನೋಡ್ಕೊಳ್ಳಿ, ಆರೋಗ್ಯವನ್ನು ಕಾಪಾಡ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಆರೋಗ್ಯ ಪದೇ 18 ತಿಂಗಳು ಕೈ ಕೊಡುವಂಥ ಸಾಧ್ಯತೆ ಇರುತ್ತೆ, ಇನ್ ಕೇಸ್ ನೀವು ಅದನ್ನು ನೆಗ್ಲೆಕ್ಟ್ ಮಾಡಿದರೆ. ಆಮೇಲೆ ಇಲ್ಲಿ ಕೇತುವಿನ ಚಲನೆ ಏನಪ್ಪ ಮಾಡುತ್ತೆ ಅಂತಂದರೆ, ನಿಮಗೆ ನೋಡಿ ರಾಹು ಸ್ವಲ್ಪ ಕಿರಿಕಿರಿ ಕೊಡುತ್ತೆ, ಆದರೆ ಕೇತು ನಿಮಗೆ 2ನೇ ಮನೆಗೆ ಬಂದಿರೋದ್ರಿಂದ ಒಂದು ಸಂಪತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತೆ. ಇದು ಗುಡ್ ನ್ಯೂಸ್ ಅಲ್ವಾ ವೀಕ್ಷಕರೇ? ಅದೇ ರೀತಿ ಸ್ಪೀಚ್, ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ. ಮತ್ತು ನಿಮಗೆ ಸಾಲ ತೀರುವಂತಹ, ಅಂದರೆ ತುಂಬ ದಿವಸದಿಂದ ಒದ್ದಾಡ್ತಾ ಇದ್ರಿ ಕರ್ಕರಾಶಿಯವರು, ಸಾಲ ಯಾವಾಗ ತೀರುತ್ತೆ ಅಂತ ಹೇಳಿ ಈ 18 ತಿಂಗಳಲ್ಲಿ ಲೋನ್ ಆಲ್ಮೋಸ್ಟ್ 60 to 70% ಕ್ಲಿಯರ್ ಆಗುವಂತಹ
ಯೋಗ ಬಂದಿದೆ. ಅದೇ ರೀತಿ ರಾಹುವಿನ ಪಾಸಿಟಿವ್ ಮತ್ತು ನೆಗೆಟಿವ್ ನೋಡಲಿಕ್ಕಾಗಿ ನಿಮಗೆ ಅದೇ ನಾನು ಆಗಲೇ ಹೇಳಿದ ಹಾಗೆ ಕೆಲವೊಂದು ತಂತ್ರವಿದ್ಯೆ, ಅಕಲ್ಟ್ ಸೈನ್ಸಸ್ ಅಂತ ಹೇಳ್ತಾರೆ, ಆಸ್ಟ್ರಾಲಜಿ ಇರಬಹುದು, ತಂತ್ರ ಇರಬಹುದು, ಈ ರೀತಿಯಾದಂಥ ವಿದ್ಯೆಗಳ ಮೇಲೆ ಅಪಾರ ಆಸಕ್ತಿ ಬಂದ್ಬಿಡುತ್ತೆ ಈ 18 ತಿಂಗಳಲ್ಲಿ. ನಿಮಗೆ ಅನ್ಸುತ್ತೆ ಇದೇನಪ್ಪ ನನಗೆ ಇದನ್ನು ಓದಬೇಕು ಅನ್ನೋ ಆಸಕ್ತಿ ಹೇಗೆ ಬಂತು, ಯಾರು ಮೋಟಿವೇಶನ್ ಮಾಡಿದ್ರು, ನಂಗೆ ಗೊತ್ತೇ ಆಗಲಿಲ್ಲ, ಈ ಥರದ ಒಂದು ಫೀಲಿಂಗ್ ಬರುತ್ತೆ. ಅದರಲ್ಲೆಲ್ಲ ಓದ್ಕೋತೀರಾ, ತಿಳ್ಕೊತೀರಾ, ತಪ್ಪಿಲ್ಲ. ಬಟ್ ಅದನ್ನು ಎಷ್ಟಕ್ಕೆ ಸೀಮಿತ ಇಟ್ಕೋಬೇಕು ಅಂತಂದರೆ ಜಸ್ಟ್ ಫಾರ್ ನಾಲೆಜ್ ಅಷ್ಟೇ. ಯಾಕೆಂದರೆ ನಿಮ್ಮ ಪ್ರೊಫೆಷನ್ನೇ ಬೇರೆ ಇರುತ್ತೆ. ಅದನ್ನು ಒಂದು ಸ್ವಲ್ಪ ಹಾಗೆ ತಲೆಗೆ ಹಾಕೊಳ್ಳೋದು ಜಸ್ಟ್ ಫಾರ್ ಎಜುಕೇಷನ್ ಪರ್ಪಸ್ ಅಂತ ಇದ್ದರೆ ಒಳ್ಳೆಯದು. ಅದೇ ರೀತಿ ನೋಡಿ, ಇನ್ನು ನಿಮಗೆ ವಿಶೇಷವಾಗಿ ಯಾರು ಇವಾಗ ರಿಸರ್ಚ್ ಕ್ಷೇತ್ರದಲ್ಲಿದ್ದೀರಿ, ಆಮೇಲೆ ಫಾರೆನ್ಸಿಕ್ ಇರ್ಬೋದು, ಡಿಟೆಕ್ಟಿವ್ ವರ್ಕ್ ಇರ್ಬೋದು, ಇಂಥ ಕ್ಷೇತ್ರದಲ್ಲಿರುವಂತಹ ಕರ್ಕ ರಾಶಿಯವರಿಗೆ 18 ತಿಂಗಳು ಉನ್ನತ ಮಟ್ಟದಲ್ಲಿ ನಿಮಗೆ ರಾಜಯೋಗ ಬರ್ತಾ ಇದೆ. ಅದೇ ರೀತಿ ವಿಶೇಷವಾಗಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಸಡನ್ ಆಕ್ಸಿಡೆಂಟ್ಸ್ ಅಂತ ತೋರಿಸ್ತಾ ಇದೆ, ಲಾಸಸ್ ಅಂತ ತೋರಿಸ್ತಾ ಇದೆ, ಬಂಗಾರ ಕಳ್ಕೊಂಡ್ಬಿಡೋದು, ಹಣ ನಷ್ಟ ಮಾಡ್ಕೊಳ್ಳೋದು, ಅಪಘಾತಗಳು, ಫಿಯರ್, ಆಂಗ್ಸೈಟಿ, ಫೋಬಿಯಾ, ಆಮೇಲೆ ಇನ್ಲಾಸ್ ಜೊತೆಗೆ ಪ್ರಾಬ್ಲಮ್ಸ್, ಇದನ್ನೆಲ್ಲ ತೋರಿಸ್ತಾ ಇದೆ ಕರ್ಕ ರಾಶಿಯವರು. ಇದನ್ನ ಸ್ವಲ್ಪ ನೀವು ನೋಡ್ಕೋಬೇಕಾಗತ್ತೆ. ಇದಕ್ಕೆ ಪರ್ಯಾಯ ಮಾರ್ಗಗಳೇನು, ಇದಕ್ಕೆ ನಾವು ಇದರಿಂದ ಹೊರಗಡೆ ಹೇಗೆ ಬರಬಹುದು ಕರ್ಕ ರಾಶಿಯವರು ಅಂತಂದರೆ, ಈಗ ಸಡನ್ ಆಕ್ಸಿಡೆಂಟ್ಸ್ ಅಂತ ತೋರಿಸ್ತಾ ಇದೆ. ರಸ್ತೆಯಲ್ಲಿ ಹೋಗಬೇಕಾದ್ರೆ ವಾಹನ ನಿಧಾನವಾಗಿ ಜಾಗ್ರತೆಯಾಗಿ ನಡೆಸ್ಕೊಂಡು ಹೋಗಿ, ಹೆಲ್ಮೆಟ್ ಧಾರಣೆ ಮಾಡಿ, ಟೂ ವೀಲರಲ್ಲಿ ಹೋಗಬೇಕಾದ್ರೆ, ಕಾರಲ್ಲಿ ಕೂತಾಗ ಬೆಲ್ಟ್ ಧಾರಣೆ ಮಾಡಿ, ಸ್ವಲ್ಪ ನಿಧಾನಕ್ಕೆ ಚಾಲನೆ ಮಾಡಿ, ಇಂಥದ್ದನ್ನೆಲ್ಲ ನೋಡ್ಕೊಳ್ಳಿ. ಆಮೇಲೆ ಸಡನ್ ಇವೆಂಟ್ಸ್ಗಳಂತಂದರೆ ಹೇಗಾಗತ್ತೆ ಅಂದರೆ ಹಣ ಕಳೆದುಕೊಳ್ಳುವಂಥದ್ದು, ಸುಮ್ಮನೆ ಯಾವುದೋ ಜೂಜೋ ಲಾಟ್ರಿನೋ ಮತ್ತೊಂದು ಆನ್ಲೈನ್ ಸ್ಪೆಕ್ಯುಲೇಷನ್ ಇಂಥದ್ರಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದೇ ರೀತಿ ಫಿಯರ್, ಆಂಗ್ಸೈಟಿ, ಫೋಬಿಯಾ ಅಂತ ತೋರಿಸುತ್ತೆ. ಇದನ್ನೆಲ್ಲ ತೊಡೆದು ಹಾಕೋಕ್ಕೆ ನೀವು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂಥ ಗಜೇಂದ್ರ ಮೋಕ್ಷ ಇದೆ, ಶ್ರೀಕೃಷ್ಣ ಮಧುರಾಷ್ಟಕಂ ಇದೆ, ನಮ್ಮ ಮೊನ್ನೆ ಕೂಡ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ಅದನ್ನೆಲ್ಲ ಕೇಳ್ತಾ ಬನ್ನಿ, ಇದರಿಂದ ನೀವು ಹೊರಗಡೆ ಬರಬಹುದು. ಟ್ರೀಟ್ಮೆಂಟ್ ಏನಾದರೂ ಕೆಲವೊಂದಕ್ಕೆ ತಗೋತಾ ಇದ್ರೆ ನಿಲ್ಲಿಸಬೇಡಿ. ಯಾಕೆಂದರೆ ಕೇತುವಿನ ಸ್ಥಾನ ಹೇಗಾಗುತ್ತೆ ಅಂದರೆ ನಿಮಗೆ ಸಡನ್ ಆಗಿ ಮಾತ್ರೆನೇ ಮರ್ತು ಹೋಗ್ಬಿಡೋದು, ಇಂಜೆಕ್ಷನ್ ತಗೊಳ್ಳೋದು. ನಿಮಗೆ ಹೇಳಿರ್ತಾರೆ ಕ್ಲಿನಿಕ್ಕಿಗೆ ಬನ್ನಿ, ಇಷ್ಟೊತ್ತಿಗೆ ನಿಮ್ಮ ಒಂದು ಇದಕ್ಕೆ ಇಂಜೆಕ್ಷನ್ ಕೊಡ್ತೀವಿ, ನಾವು ಪ್ರಿಸ್ಕ್ರಿಪ್ಷನ್ ಮಾಡಿದ್ದೀವಿ ಅಂತ ಮರ್ತೇ ಹೋಗ್ತೀರಾ. ಇಂಥದ್ದೆಲ್ಲ ಆಗುತ್ತೆ, ಕೇತು ಮರೆಸ್ತಾನೆ. ಅದನ್ನು ನೋಡ್ಕೊಳ್ಳಿ, ಸ್ವಲ್ಪ ಹುಷಾರಾಗಿ ಜಾಗ್ರತೆಯಾಗಿ. ಅದೇ ರೀತಿ ರೈಟರ್ಸ್ ಇರ್ಬೋದು, ರಿಸರ್ಚರ್ಸ್ ಇರ್ಬೋದು, ಸ್ಪಿರಿಚುವಲ್ ಸ್ಪೀಕರ್ಸ್ ಇರ್ಬೋದು, ಎಲ್ರಿಗೂ ಒಳ್ಳೆಯದಾಗತ್ತೆ ಕರ್ಕ ರಾಶಿಯವರಿಗೆ ಈ ಒಂದು ಕೇತುವಿನ ಹಿಮ್ಮುಖ ಚಲನೆಯಿಂದ. ಅದೇ ರೀತಿ ಸ್ವಲ್ಪ ಕೇತು ಚಾಲೆಂಜಸ್ ಕೂಡ ತಂದೊಡ್ಡುತ್ತಾನೆ. ಯಾವುದು ಅಂತಂದರೆ ಮಾತಾಡುವಾಗ ಏನೋ ಒಂದು ಶಬ್ದ ಸ್ಲಿಪ್ ಆಗಿ ಸ್ವಲ್ಪ ಕರ್ಕ ರಾಶಿಯವರು ವಿವಾದವನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಫೈನಾನ್ಷಿಯಲ್ ಡಿಸ್ಟರ್ಬೆನ್ಸಸ್ ನಿಮ್ಮನ್ನು ಕಾಡುತ್ತೆ. ಅದೇ ರೀತಿ ಫುಡ್ ರಿಲೇಟೆಡ್ ಇಶ್ಯೂ ಆಗಲೇ ನಾನು ಹೇಳಿದ್ದೀನಿ, ಮನೆಯ ಆಹಾರಕ್ಕೆ ಒಂದು ಆದ್ಯತೆ ಕೊಡೋದು ಬಹಳ ಒಳ್ಳೆಯದು ಅಂತ ಇಲ್ಲಿ ತೋರಿಸುತ್ತೆ ರಾಹುಕೇತುವಿನ ಹಿಮ್ಮುಖ ಚಲನೆ. ನಿಮಗೆ ಓಂ ರಂ ರಾಹುವೇ ನಮಃ ಈ ಮಂತ್ರವನ್ನು ಪ್ರತಿ ಬುಧವಾರ ಈ ರಾಶಿಯವರು ಪಠಣೆ ಮಾಡಬೇಕಾಗತ್ತೆ. ಇನ್ನು ಗಣೇಶನ ಆರಾಧನೆ ಪ್ರತಿ ಬುಧವಾರ ಗಣೇಶನ ದೇವಸ್ಥಾನಕ್ಕೆ ತಪ್ಪದೇ ಹೋಗ್ಬಿಟ್ಟು ಕಡ್ಲೆ ಉಸುಳಿ ಮತ್ತು 21 ಗರಿಕೆ ಕೊಟ್ಟು ಓಂ ಗಣಪತಯೇ ನಮಃ ಮಂತ್ರ ಅಲ್ಲೇ ಕೂತ್ಕೊಂಡು ಹೇಳಿ ಬರೋದ್ರಿಂದ ರಾಹುಕೇತುವಿನ ದುಷ್ಪರಿಣಾಮದಿಂದ ಬಚಾವಾಗಬಹುದು. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ಸಿಂಹರಾಶಿಗೆ ಇದೇ ಮೇ 18, 2025ರಿಂದ ರಾಹು ಮತ್ತು ಕೇತು ಹಿಮ್ಮುಖ ಚಲನೆಯ ಶುಭ ಮತ್ತು ಅಶುಭ ಫಲಾಫಲಗಳು ಹೇಗಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ವಿಶೇಷವಾಗಿ ನೋಡಿ, ಡಿಸೆಂಬರ್ 5, 2026 ಸರಿಸುಮಾರು 18 ತಿಂಗಳು ಇದರ ಫಲಾಫಲಗಳು ಇದೇ ರೀತಿ ನಡೆಯುತ್ತೆ. ಮೊದಲೇದಾಗಿ ನೋಡಲಿಕ್ಕಾಗಿ ರಾಹು ನಿಮಗೆ 7ನೆಯ ಮನೆಗೆ ಸಂಚಾರ ಮಾಡುವಂಥದ್ದು, ಕೇತು 1ನೆಯ ಮನೆಗೆ ಬರುವಂಥದ್ದು. ರಾಹು 7ನೆಯ ಮನೆಗೆ ಬಂದರೆ ಏನಾಗುತ್ತೆ, ಅಲ್ಲಿ ರಿಲೇಷನ್ಶಿಪ್ಸ್ ಅಂದರೆ ಮದುವೆ ಸೆಟ್ ಆಗುವಂಥದ್ದು. ಅದೇ ರೀತಿ ಈಗ ಆಲ್ರೆಡಿ ಮದುವೆ ಆದವರಿದ್ದರೆ ದಂಪತಿಗಳಲ್ಲಿ ಮಧುರತೆ, ಹೊಂದಾಣಿಕೆ ಬರುವಂಥದ್ದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ತೋರಿಸುತ್ತೆ. ಅದೇ ರೀತಿ ಪಬ್ಲಿಕ್ಕಲ್ಲಿ ಇಮೇಜ್ ಜಾಸ್ತಿ ಆಗುವಂಥ ತೋರಿಸುತ್ತೆ. ಇನ್ನು ಕೇತುವಿನ ಸಂಚಾರವನ್ನು ನೋಡಲಿಕ್ಕಾಗಿ 1ನೇ ಮನೆಯಲ್ಲಿ ಸೆಲ್ಫ್ ಐಡೆಂಟಿಟಿ ಅಂದರೆ ನಿಮ್ಮ ಸ್ವಸಾಮರ್ಥ್ಯದಿಂದ ಮೇಲೆ ಬರುವಂತಹ ಎಲ್ಲ ಸಾಧ್ಯತೆಯನ್ನು ತೋರಿಸುತ್ತೆ. ಅದೇ ರೀತಿ ಪರ್ಸನಲ್ ಔಟ್ಲುಕ್ ಅಂದರೆ ಇಮೇಜ್, ಸಮಾಜದಲ್ಲಿ ಮಾನ ಸನ್ಮಾನ ಪ್ರತಿಷ್ಠೆ ಹೆಚ್ಚಾಗುವಂಥದ್ದನ್ನು ತೋರಿಸುತ್ತೆ. ಎಲ್ಲ ಚೆನ್ನಾಗಿದೆ. ಆದರೆ ಒಂದು ಏನಾಗುತ್ತೆ ಅಂತಂದರೆ ಈ ರಾಹುಕೇತುವಿನ ಸಂಚಾರ ಒಂದು ಸ್ವಲ್ಪ
ನಮ್ಮ ರಿಲೇಷನ್ಶಿಪ್ಪಲ್ಲಿ ಈಗೋ ಪ್ರಾಬ್ಲಮನ್ನು ತೋರಿಸುತ್ತೆ. ಅದನ್ನು ಹೊರತುಪಡಿಸಿದರೆ ಎಲ್ಲ ಚೆನ್ನಾಗಿದೆ. ಟ್ರಾನ್ಸ್ಫಾರ್ಮೇಷನ್ ಇನ್ ಐಡೆಂಟಿಟಿ, ಈ 18 ತಿಂಗಳಲ್ಲಿ ರಾಹುಕೇತುವಿನ ಸಂಚಾರ ನಿಮ್ಮನ್ನು ತುಂಬ ನೆಕ್ಸ್ಟ್ ಲೆವೆಲ್ಗೆ ಒಂದು ಉನ್ನತ ಮಟ್ಟದಲ್ಲಿ ತಗೊಂಡೋಗಿ ಕೂರಿಸುತ್ತೆ ಅಂತ ಅನ್ನೋದು ಕೂಡ ತೋರಿಸ್ತಾ ಇದೆ. ಇನ್ನು ರಾಹುವಿನ ಶುಭ ಅಶುಭ ಫಲಗಳನ್ನು ನೋಡಲಿಕ್ಕಾಗಿ ನಿಮಗೆ ಒಂದು ಆಕರ್ಷಣೆ ಹೆಚ್ಚುತ್ತೆ. ಆಕರ್ಷಣೆ ಅಂತಂದರೆ ನೀವು ಯಾರು ಪಬ್ಲಿಕ್ ಇದ್ದಾರೆ ನಿಮ್ಮನ್ನು ನೋಡಿದರೆ ಒಂದು ರೀತಿಯ ಆಕರ್ಷಣೆ, ಒಂದು ಔರಾ ಹೆಚ್ಚುತ್ತೆ, ಆಮೇಲೆ ಚಕ್ರ ಹೀಲಿಂಗ್ ಆಗುತ್ತೆ. ಇದೆಲ್ಲ ರಾಹುಕೇತುವಿನ ಸಂಚಾರ ಫಲದಿಂದ ನಿಮ್ಮನ್ನು ನೋಡಿದರೆ ಮಾತಾಡಿಸ್ಬೇಕು, ಅವ್ರು ಕಂಡು ಹಿಡಿದು ಮಾತಾಡಿಸೋದು. ಅಂದರೆ ನೋಡಿ, ಚಾರ್ಮ್ ಹೆಚ್ಚಾಗುತ್ತೆ. ಅಕಸ್ಮಾತ್ ನೀವೇನಾದರೂ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದರೆ, ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದರೆ, ಕ್ಯಾಮ್ರಾ ಎದುರುಗಡೆ ನೀವು ಕಾಣಿಸ್ಕೋತಾ ಇದ್ದರೆ ಚಾರ್ಮ್ ಇನ್ನೂ ಹೆಚ್ಚುತ್ತೆ. ಅಕಸ್ಮಾತಾಗಿ ಇಲ್ಲ, ನಾವು ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ನಿಮ್ಮನ್ನು ಆ ಒಂದು ಸರ್ಕಲಲ್ಲಿ ಕರೆದು ಮಾತಾಡಿಸ್ತಾರೆ. ಆಮೇಲೆ ನಿಮ್ಮ ಜೊತೆಗೆ ಹೆಚ್ಚು ಸಮಯವನ್ನು ಅವರು ಕಳೀಲಿಕ್ಕೆ ಇಷ್ಟಪಡುವಂಥದ್ದು. ಈ ರೀತಿಯಾಗಿ ಚಾರ್ಮನ್ನು ಹೆಚ್ಚು ಮಾಡುವಂತಹ ಒಂದು ಕೆಲಸವನ್ನು ರಾಹು ಗ್ರಹ ಮಾಡುತ್ತೆ. ಅದೇ ರೀತಿ ಬಿಸ್ನೆಸ್ಸಲ್ಲಿ ತುಂಬ ಇಂಪ್ರೂವ್ಮೆಂಟ್ ಇದೆ. ಬಿಸ್ನೆಸ್ ಕೊಲಾಬ್ರೇಷನ್ ಮಾಡ್ಕೋತೀರಾ, ಅಲಯನ್ಸಸ್ ಆಗುತ್ತೆ, ಬಿಸ್ನೆಸ್ಸಲ್ಲಿ ಜಾಯಿಂಟ್ ವೆಂಚರ್ ಆಗುತ್ತೆ, ಎಕ್ಸ್ಪ್ಯಾನ್ಷನ್ ಆಫ್ ಬಿಸ್ನೆಸ್ ಆಗುತ್ತೆ. ಹಾಗೆ ಸ್ಟೂಡೆಂಟ್ಸಿಗೆ ಒಳ್ಳೆಯದಿದೆ. ವ್ಯಾಪಾರ, ವ್ಯವಹಾರ, ನೌಕರಿ ಎಲ್ಲನೂ ಕೂಡ ಚೆನ್ನಾಗಿದೆ. ಅದೇ ರೀತಿ ವಿಶೇಷವಾಗಿ ಏನಪ್ಪ ಅಂತಂದರೆ ಇಲ್ಲಿ ಚಾಲೆಂಜಸ್ಗಳ ನೋಡ್ಲಿಕ್ಕಾಗಿ ನಿಮಗೆ ಒಂದು ಶತ್ರುಕಾಟ ಅಂತ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇರುತ್ತೆ. ಅದನ್ನು ಓವರ್ಲುಕ್ ಮಾಡಬಾರ್ದು, ಗಮನ ಇಟ್ಟು ಅದನ್ನು ಅಲ್ಲೇ ನಾವು ನಿವಾರಣೆ ಮಾಡಿಕೊಂಡು ಮುಂದೆ ನಡಿಬೇಕಾಗತ್ತೆ. ವಿಶೇಷವಾಗಿ ಇನ್ನು ಯಾರು ಆಲ್ರೆಡಿ ಮದುವೆಗೆ ಡೈವರ್ಸನ್ನು ಅಪ್ಲೈ ಮಾಡ್ಕೊಂಡಿದ್ದಾರೆ ಈ ಮುಂಚೆಗೆ, ಅವರಿಗೆ ಡೈವರ್ಸ್ ಸಿಗುವಂಥ ಸಾಧ್ಯತೆ ಇದೆ. ಇಲ್ಲ ನಾವು ಹೊಂದಾಣಿಕೆ ಮಾಡಿಕೊಂಡೇ ಹೋಗ್ತೀವಿ ಅನ್ನೋಂಥ ಮನಸ್ಥಿತಿ ಇದ್ದರೆ ಅದಕ್ಕೂ ಕೂಡ ರಾಹು ಗ್ರಹ ಆಶೀರ್ವಾದ ಮಾಡುತ್ತೆ ಅಂತ ಹೇಳಬಹುದು. ಅದೇ ರೀತಿ ಇನ್ನು ಕೇತುವಿನ ಚಲನೆಯನ್ನು ನೋಡಲಿಕ್ಕಾಗಿ ವೀಕ್ಷಕರೇ, ಕೇತು ನಿಮಗೆ ಯಾವ ರೀತಿ ಪಾಸಿಟಿವ್ ಅನ್ನು ತಂದು ಕೊಡುತ್ತೆ ಅಂತಂದರೆ ನಿಮಗೆ ಒಂದು ಸ್ಪಿರಿಚುವಲ್ ಅವೇಕನಿಂಗ್ ಆಗುತ್ತೆ. ಅಂತಂದರೆ ಆಧ್ಯಾತ್ಮದತ್ತ ಹೆಚ್ಚಿನ ಒಂದು ಗಮನ, ಪುಣ್ಯಕ್ಷೇತ್ರಗಳಿಗೆ ಪ್ರಯಾಣ ಮಾಡ್ತೀರಾ. ಅದೇ ರೀತಿ ಇಂಟ್ಯೂಷನ್ ಪವರ್ ಜಾಸ್ತಿ ಆಗುತ್ತೆ. ನಾವು ಹೇಳ್ತೀವಲ್ಲ ಸಿಕ್ಸ್ತ್ ಸೆನ್ಸ್ ಅಂತೇಳಿ, ಅದು ಮುಂದೆ ಏನೋ ನಡೆಯೋದಿದ್ರೆ ಈಗಲೇ ಗೊತ್ತಾಗ್ಬಿಡುತ್ತೆ. ಆ ರೀತಿಯಾದಂತಹ ಒಂದು ಅನುಭವಗಳು ನಿಮಗೆ ಬರುತ್ತೆ ಕೇತುವಿನ ಸಂಚಾರದಿಂದ. ಅದೇ ರೀತಿ ಚಾಲೆಂಜಸ್ ಅಂತ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಈ ಡಿಸಿಷನ್ ನಾನು ತಗೋಬೇಕಾ ಬೇಡವಾ ಅನ್ನೋದ್ರಲ್ಲೇ ಸಮಯ ಕಳೆದು ಹೋಗುತ್ತೆ. ಹಾಗಾಗಿ ಅದನ್ನ ನೋಡ್ಕೊಳ್ಳಿ, ಸರಿಯಾದ ಒಂದು ನಿರ್ಧಾರವನ್ನು ತಗೊಳ್ಳಿ. ಅದೇ ರೀತಿ ಸ್ವಲ್ಪ ತಲೆಗೆ ಮತ್ತು ಬ್ರೇನ್ ಈ ರೀತಿಯಾದಂಥ ಲೋ ಇಮ್ಯುನಿಟಿ ಇವೆಲ್ಲ ಕಾಟ ಕೊಡುತ್ತೆ. ಅದನ್ನು ಕೂಡ ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸರಿಯಾದ ಹೊತ್ತಿಗೆ ಊಟ, ನಿದ್ದೆ, ರೆಸ್ಟ್ ಎಲ್ಲ ಅವಶ್ಯಕತೆ ಇರುತ್ತೆ. ಇನ್ನು ಸಿಂಹರಾಶಿಯವರಿಗೆ ಹೆಚ್ಚಿನ ಶುಭ ಫಲಗಳು ಬೇಕು ಈ ರಾಹುಕೇತುವಿನ ಹಿಮ್ಮುಖ ಚಲನೆಯಿಂದ ಅಂತಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀ ಕೃಷ್ಣ ಮಧುರಾಷ್ಟಕಂ ತಪ್ಪದೇ ಕೇಳಿ. ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ, ಅದನ್ನೂ ಕೇಳಿ. ಇದರಿಂದ ಹೆಚ್ಚಿನ ಶುಭ ಫಲಗಳು ನಿಮ್ಮದಾಗತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇದೇ ಮೇ 18, 2025ರಿಂದ ಮುಂದಿನ ವರ್ಷ ಡಿಸೆಂಬರ್ 5, 2026ರವರೆಗೆ ರಾಹುಕೇತುವಿನ ಹಿಮ್ಮುಖ ಚಲನೆ ಯಾವ ರೀತಿಯ ಶುಭ ಮತ್ತು ಅಶುಭ ಫಲಗಳನ್ನು ಕೊಡುತ್ತೆ ನೋಡ್ಕೊಂಡು ಬರೋಣ. ಕನ್ಯಾ ರಾಶಿಯವರಿಗೆ ರಾಹು 6ನೇ ಮನೆಗೆ ಬಂದಿರುವಂಥದ್ದು, ಕೇತು 12ನೇ ಮನೆಗೆ ಬಂದಿರುವಂಥದ್ದು. ರಾಹು ಏನು ತೋರಿಸುತ್ತೆ ಅಂದರೆ ರೋಗ, ಋಣ ಇದನ್ನು ತೋರಿಸುತ್ತೆ. ಅಂದರೆ ನಿಮಗೆ ದೈಹಿಕ ಕೆಲವೊಂದು ಕಾಯಿಲೆಗಳು, ಸುಖಾಸುಮನೆ ಬಂದು ಕಾಡುವಂಥದ್ದು, ರೋಗ, ಋಣ ಅಂತಂದರೆ ಸಾಲ ಹೆಚ್ಚು ಮಾಡ್ತಾನೆ ರಾಹು, ಅದನ್ನು ನೋಡ್ಕೋಬೇಕಾಗತ್ತೆ. ಶತ್ರುಕಾಟ ಜಾಸ್ತಿ ಆಗುತ್ತೆ. ಅದೇ ರೀತಿ ಕಾಂಪಿಟೇಷನ್ಸ್, ನೀವು ಕೆಲಸ ಮಾಡುವಂಥ ಕ್ಷೇತ್ರದಲ್ಲಿ ಇದ್ದಕ್ಕಿದ್ದಂತೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ನೀವೇನಾದರೂ ಯಾವುದೋ ಒಂದು ವೆಜಿಟೇಬಲ್ ಶಾಪ್ ಓಪನಿಂಗ್ ಮಾಡಿರ್ತೀರಾ, ಅದ್ರ ಎದುರುಗಡೆ ಬಂದು ಇನ್ನೊಬ್ಬರು ವೆಜಿಟೇಬಲ್ ಶಾಪ್ ಹಾಕುವಂಥದ್ದು, ಪಕ್ಕಕ್ಕೆ ಹಾಕುವಂಥದ್ದು ಎಕ್ಸಾಂಪಲ್ ಹೇಳಿದೆ ನಾನು ನಿಮಗೆ. ಸೊ ಕನ್ಯಾ ರಾಶಿಯವರಿಗೆ ರಾಹುವಿನ 6ನೇ ಸ್ಥಾನಕ್ಕೆ ಬಂದಿರುವಂಥದ್ದು ಅಂತ ಏನು ಒಳ್ಳೆಯ ಗ್ರೋತ್ ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ರೋಗ, ಋಣ, ಶತ್ರು ಮೂರನ್ನು ಕೂಡ ತಂದೊಡ್ಡುತ್ತೆ. ಹಾಗೆ ಅಂತ ಭಯಪಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಆ ಪರಿಹಾರವನ್ನು ನಾವು ಸೂಚಿಸ್ತಾ ಹೋಗ್ತೀವಿ. ಅದೇ ರೀತಿ ಕೇತುವಿನ 12ನೇ ಮನೆಯ ಸ್ಥಾನ ಅಂತಂದರೆ ವ್ಯಯಸ್ಥಾನ ಅಂತ ಹೇಳ್ತಾರೆ. ಇದೇನಾಗುತ್ತೆ ಅಂತಂದರೆ ಮೋಕ್ಷ ಅಂತ ಸೂಚನೆ ಕೊಡುತ್ತೆ. ಖರ್ಚುಗಳು, ಮೋಕ್ಷ ಅಂತಂದರೆ ಅದಕ್ಕೆ ಬೇರೆ ರೀತಿಯ ಅರ್ಥವನ್ನು ತಿಳಿದುಕೊಳ್ಳುವ ಅಗತ್ಯ ಇಲ್ಲ. ಅದರ ಅರ್ಥ ಏನಪ್ಪ ಅಂತಂದರೆ ನಾವು ಹೆಚ್ಚಿನ ಆಧ್ಯಾತ್ಮದ ಸಾಧನೆಯಲ್ಲಿ ತೊಡಕೋತೀವಿ.
ಮಾಡ್ತೀವಿ. ಒಂದು ರೀತಿ ನೋಡಿ, ನಾನು ಹೇಳಿದ್ನಲ್ಲ, ರಾಹು 6ನೇ ಮನೆಗೆ ಬಂದಿರೋದ್ರಿಂದ ರೋಗ, ಋಣ, ಶತ್ರು ಇದೆಲ್ಲ ಆಗೋದ್ರಿಂದ ಮನಸ್ಸಿಗೆ ಎಷ್ಟು ತಾಪ ಆಗುತ್ತೆ, ಒಂದು ರೀತಿಯ ಗಲಿಬಿಲಿ ಆಗುತ್ತೆ ಅಂತಂದರೆ ಅನಿವಾರ್ಯವಾಗಿ ನಾವು ಭಗವಂತನ ಪಾದಕ್ಕೆ ಶರಣಾಗ್ತೀವಿ. ಅದನ್ನು ಮೋಕ್ಷ ಅಂತ ಆ ಅರ್ಥದಲ್ಲಿ ಹೇಳಿದೆ. ಹೆಚ್ಚಿನ ನೀವು ಸ್ತೋತ್ರವನ್ನು ಪಠಣೆ ಮಾಡ್ತೀರಿ, ಮಂದಿರಗಳಿಗೆ ಹೋಗ್ತೀರಿ, ದೇವಾಲಯಗಳಿಗೆ ಹೋಗ್ತೀರಿ, ಭಕ್ತಿ ಒಂದು ಕ್ಷೇತ್ರಗಳಿಗೆ ಹೋಗ್ತೀರಿ, ಮಂತ್ರಾಲಯ ಇರ್ಬೋದು, ತಿರುಪತಿ ಇರ್ಬೋದು, ಹೀಗೆ ಸಾಕಷ್ಟು ಪುಣ್ಯಕ್ಷೇತ್ರಗಳಿಗೆ ದರ್ಶನ ಭೇಟಿಯನ್ನು ಕೊಡ್ತೀರಿ. ಭಗವಂತನ ಆಶೀರ್ವಾದ ಆಗುತ್ತೆ. ಮುಂದೆ ಬಂದಂಥ ಕಷ್ಟ, ರೋಗ, ಋಣ, ದಾರಿದ್ರ್ಯ, ಮಗದೊಂದು ಭಗವಂತ ಎಲ್ಲ ಬೇರ್ ಸಮೇತ ಕಿತ್ತು ಹಾಕ್ತಾನೆ. ನೀವೇನು ಚಿಂತೆ ಮಾಡ್ಕೋಬೇಡಿ. ಮುತ್ತಿನಂಥ ಒಂದು ಪರಿಹಾರಗಳನ್ನು ಕೂಡ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ಇನ್ನು ವಿಶೇಷವಾಗಿ ರಾಹು 6ನೇ ಮನೆಗೆ ಬಂದಿರೋದ್ರಿಂದ ಏನಾಗುತ್ತೆ ಅಂತಂದರೆ, ಒಂದು ಸ್ವಲ್ಪ ನಿಮಗೆ ನೋಡಿ, ಆಗಲೇ ನಿಮಗೆ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನನ್ನ ಪ್ರಿಡಿಕ್ಷನ್ ಕೇಳಿ ಬೇಜಾರು ಅನಿಸಿರಬಹುದು. ಯಾಕೆಂದರೆ ಇದು ರಾಹುವಿನ ಚಲನೆಯಿಂದ ಆಗುವಂಥದ್ದು, ಮನುಷ್ಯರ ಕೈಯಲ್ಲಿ ಇಲ್ಲ. ಆದರೆ ಒಂದು ಖುಷಿ ಸಮಾಚಾರ ನಿಮಗೆ ಕನ್ಯಾ ರಾಶಿಯವರಿಗೆ ಏನಿದೆ ಅಂತಂದರೆ, ಇಷ್ಟು ದಿವಸ ನಿಮಗೆ ಲೀಗಲ್ ಏನಾದರೂ ಒಂದು ಕೇಸ್ ನಡೀತಾ ಇದ್ದರೆ ಅದರಲ್ಲಿ ಗೆಲುವು ಸಿಗುತ್ತೆ. ನೋಡಿ, ನಿಮ್ಮ ಮುಖದ ಮೇಲೆ ಮಂದಹಾಸ ಮೂಡ್ತಲ್ಲ, ಮನಸ್ಸಿನಲ್ಲಿ ಸಮಾಧಾನ ಆಯ್ತಲ್ಲ ವೀಕ್ಷಕರೇ. ಅದೇ ರೀತಿ ಕಾಂಪಿಟೇಟರ್ಗಳು ಹುಟ್ಕೋತಾರೆ. ಬಟ್ ನಿಮ್ಮ ಒಂದು ಪರಿಹಾರ ಕ್ರಮಗಳನ್ನು ಹೇಳ್ತೀನಿ, ಅದನ್ನು ಮಾಡ್ತಾ ಹೋಗಿ ಅವ್ರು ಹಾಗೆ ಡೌನ್ ಆಗ್ತಾ ಬರ್ತಾರೆ. ಆದರೆ ಇನ್ನೂ ಒಂದು ಏನಾಗುತ್ತೆ ಅಂತಂದರೆ, ಯಾರಿಗೆ ಗೌರ್ಮೆಂಟ್ ಜಾಬ್ ಇಷ್ಟ ಇದೆ, ಇಚ್ಛೆ ಪಟ್ಟಿದ್ದೀರಿ, ಗೌರ್ಮೆಂಟ್ ಜಾಬ್ ಸಿಗುತ್ತೆ ನಿಮಗೆ, ಲೀಗಲ್ ಪ್ರೊಫೆಷನಲ್ ಇರುವಂಥವರು, ಹೀಲಿಂಗ್ ವರ್ಕಲ್ಲಿ ಇರುವಂಥವರು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರೆಡಿ ಆಗುವಂಥವ್ರಿಗೆ ಈ ಒಂದು ರಾಹುವಿನ ಸಂಚಾರ ಅದ್ಭುತ ಬಂಗಾರದಂಥ ಸಮಯ ತಂದು ಕೊಡುತ್ತೆ. ಅದೇ ರೀತಿ ಚಾಲೆಂಜಸ್ಗಳನ್ನು ನೋಡಲಿಕ್ಕಾಗಿ ಹಿತಶತ್ರುಗಳು, ನಿಮ್ಮ ಕೆಲಸದ ಸ್ಥಳದಲ್ಲಿ ಹಿತಶತ್ರುಗಳು ಹೆಚ್ಚುತ್ತಾರೆ, ಗಮನ ಇರಲಿ ಅವ್ರ ಕಡೆಗೆ. ಆಮೇಲೆ ವಿಶೇಷವಾಗಿ ಆಗುತ್ತೆ ಅಂತಂದರೆ, ಒಂದು ಈ ಅನಾರೋಗ್ಯ ಸಮಸ್ಯೆಯಿಂದ ಕೆಲಸಕ್ಕೆ ವಿಳಂಬ, ಕಾರ್ಯದಲ್ಲಿ ವಿಳಂಬ ಆಗುವಂಥದ್ದು, 2 ದಿವಸ ರಜೆ ಹಾಕೋ ಒಂದು ಜಾಗದಲ್ಲಿ ಒಂದು ವಾರ ರಜೆ ಹಾಕಿಬಿಡುವಂಥದ್ದು. ರಜೆ ನೀವು ಬೇಕು ಅಂತ ಹಾಕೋದಿಲ್ಲ, ಅನಾರೋಗ್ಯ, ಜ್ವರ, ಮತ್ತೊಂದು ಕಾಯಿಲೆನೋ, ಆಗ ಏನಾಗುತ್ತೆ ಅಂದರೆ ಕಚೇರಿಯಲ್ಲಿ ಸ್ವಲ್ಪ ನಿಮ್ಮ ಮೇಲೆ ನಿಮ್ಮ ಮೇಲಾಧಿಕಾರಿ ಕಣ್ಣು ಕೆಂಪಗೆ ಮಾಡುವಂಥದ್ದು. ಈ ರೀತಿ ಈ ಪರ್ಸನಲ್ ಲೈಫಲ್ಲೂ ನಡೆಯುತ್ತೆ, ಫ್ಯಾಮ್ಲಿಯಲ್ಲೂ ನಡೆಯುತ್ತೆ. ಫ್ಯಾಮ್ಲಿಯಲ್ಲಿ ಹೇಳಿರ್ತಾರೆ ಈ ಕೆಲಸ ಮಾಡಿ ಇದನ್ನು ಅಂಥೇಳಿ, ತಂದೆ ತಾಯಿ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ. ಆದರೆ ಅನಿವಾರ್ಯ ಕಾರಣಗಳಿಂದ ಮಾಡೋಕ್ಕಾಗಲ್ಲ, ಅವರು ಕಣ್ಣು ಕೆಂಪು ಮಾಡ್ತಾರೆ. ಅದು ಯಾರ ತಪ್ಪಲ್ಲ, ನಿಮ್ಮ ತಪ್ಪಲ್ಲ, ಅವ್ರ ತಪ್ಪಲ್ಲ. ರಾಹುವಿನ ಚಲನೆಯಿಂದ ಈ ಥರ ಆಗುತ್ತೆ. ಪರಿಹಾರಗಳನ್ನು ಹೇಳ್ತೀನಿ, ಕಾಯ್ತಾ ಇರಿ. ಇನ್ನು ಕೇತುವಿನ ಚಲನೆಯನ್ನು ನೋಡಲಿಕ್ಕಾಗಿ ವೀಕ್ಷಕರೇ, ನಿಮಗೆ ವಿಶೇಷವಾಗಿ ನಾನು ಆಗಲೇ ಹೇಳಿದ ಹಾಗೆ ಒಂದು ಆಧ್ಯಾತ್ಮದ ಕಡೆಗೆ ಒಂದು ಪ್ರಯಾಣವನ್ನು, ಅಂದರೆ ಜಾಸ್ತಿ ನೀವು ಪ್ರಯಾಣ ಮಾಡ್ತೀರಾ, ಟೆಂಪಲ್ಸ್ಗಳಿಗೆ ಹೋಗ್ತೀರಾ, ದೇವರ ಆಶೀರ್ವಾದವನ್ನು ಪಡಿತೀರಾ. ಮತ್ತು ಕೇತುವಿನ ಚಲನೆ ನಿಮಗೆ ಫಾರಿನ್ ಟ್ರಾವೆಲ್ಸ್ ಅಂತ ತೋರಿಸ್ತಾ ಇದೆ. ಅಂದರೆ ನೀವು ವಿದ್ಯಾರ್ಥಿಗಳಾಗಿದ್ದರೆ, ಅಲ್ಲೇ ಸೆಟ್ಲ್ ಆಗಬೇಕು ಅಂತಿದ್ರೆ ಅವಕಾಶ ಸಿಗುತ್ತೆ, ವೀಸಾ ಕ್ಲಿಯರೆನ್ಸ್ ಸಿಗುತ್ತೆ ನಿಮಗೆ. ಅದೇ ರೀತಿ ಚಾರಿಟಿ ವರ್ಕ್ಗಳಲ್ಲಿ, ದಾನ ಧರ್ಮದ ಕೆಲಸಗಳಲ್ಲಿ ತೊಡಗಿಸ್ಕೋತೀರಾ. ವಿಶೇಷವಾಗಿ ಫಾರಿನ್ ಕನೆಕ್ಷನ್ಸ್ನಿಂದ ಹೆಚ್ಚಿನ ಧನಲಾಭ ಬರುತ್ತೆ ವೀಕ್ಷಕರೇ. ನಾನು ಹೇಳ್ತಾ ಇದ್ದೆ, ಕನ್ಯಾ ರಾಶಿಯವರಿಗೆ ಪರಿಹಾರ ರೂಪದಲ್ಲಿ ಏನಪ್ಪ ಮಾಡ್ಕೋಬೇಕು ಅಂತಂದರೆ, ಪ್ರತಿ ಬುಧವಾರ ನೀವು ಓಂ ರಂ ರಾಹುವೇ ನಮಃ ಈ ಮಂತ್ರವನ್ನು ಬೆಳಗ್ಗೆ ಮನೆಯಿಂದ ಹೊರಡಬೇಕಾದ್ರೆ ಮತ್ತು ಮನೆಯಲ್ಲಿರುವವರು ಕೂಡ ಇದನ್ನು ಪಠನೆ ಮಾಡೋದ್ರಿಂದ ರಾಹು ದೋಷ ಕಡಿಮೆ ಆಗ್ತಾ ಬರುತ್ತೆ. ಕೇತು ಅಂತ ಬಂದಾಗ ಗಣೇಶನ ಆರಾಧನೆಯನ್ನು ಮಾಡ್ಕೊಳ್ಳಿ. ಪ್ರತಿದಿನ ಓಂ ಗಣಪತಯ್ಯ ನಮ್ಮ ಮಂತ್ರ ಹೇಳ್ಕೊಳ್ಳಿ. ಅದೇ ರೀತಿ ವಿಶೇಷವಾಗಿ ಜೀತ್ ಮೀಡಿಯಾದಲ್ಲಿ ರಾಹು ಕೇತು ಶಾಂತಿಗೋಸ್ಕರನೇ ನೋಡಿ, ನಾನು ಈ ಸಂಚಿಕೆಯ ಸ್ಟಾರ್ಟಿಂಗಲ್ಲೇ ಕತೆ ಹೇಳಿಬಿಟ್ಟಿದ್ದೀನಿ. ರಾಹು ವಿಷ್ಣುವಿನ ಸುದರ್ಶನ ಚಕ್ರ ಅಂದರೆ ಭಯಪಡುವಂಥದ್ದು. ಹಾಗಾಗಿ ವಿಷ್ಣು ಸಹಸ್ರನಾಮ ಮತ್ತು ಶ್ರೀಕೃಷ್ಣ ಮಧುರಾಷ್ಟಕಮನ್ನು ಕೇಳೋದ್ರಿಂದ ರಾಹುಕೇತು ಶಾಂತಿಯಾಗುತ್ತೆ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾ ರಾಶಿ ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾ ರಾಶಿಯವರಿಗೆ ಇದೇ ಮೇ 18, 2025ರಿಂದ ಮುಂಬರುವ ಡಿಸೆಂಬರ್ 5, 2026ರವರೆಗೆ ರಾಹು ಮತ್ತು ಕೇತು ಹಿಮ್ಮುಖ ಚಲನೆ ಯಾವ ರೀತಿಯ ಫಲಾಫಲಗಳನ್ನು ಕೊಡುತ್ತೆ ನೋಡಲಿಕ್ಕಾಗಿ, ರಾಹು ನಿಮಗೆ ಏನಾಗುತ್ತೆ ಅಂತಂದರೆ ನೋಡಿ, ತ್ರಿಕೋಣ ಮತ್ತು ಉಪಛಾಯ ಅಂತ ಹೇಳ್ತಾರೆ. ತ್ರಿಕೋಣ ಅಂತಂದರೆ 5ನೇ ಮನೆ, ಉಪಛಾಯ 11ನೇ ಮನೆ. ಇದರಿಂದ ಏನಾಗುತ್ತೆ ಅಂತಂದರೆ, ನಿಮ್ಮ ಒಂದು ಸಂಸಾರದಲ್ಲಿ ಯಾರ್ಯಾರು ತುಲಾರಾಶಿಯವರಿದ್ದೀರಿ ಇದ್ದಕ್ಕಿದ್ದಂತೆ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತೆ, ಮಕ್ಕಳ ಸಂತಾನ ಪ್ರಾಪ್ತಿಯಾಗತ್ತೆ. ಅದೇ ರೀತಿ ಕ್ರಿಯೇಟಿವಿಟಿ ನಿಮ್ಮಲ್ಲಿ ಹೆಚ್ಚಾಗುತ್ತೆ. ಸೋಷಿಯಲ್ ಸರ್ಕಲ್ಸ್ ಅಂದರೆ ನಿಮ್ಮ ಬಂಧು ಬಳಗ, ವಿಶೇಷವಾದಂತಹ ಮಂಗಳ ಕಾರ್ಯದಲ್ಲಿ ಭಾಗವಹಿಸ್ತೀರಾ. ಸೋಷಿಯಲ್ ನೆಟ್ವರ್ಕ್ ಜಾಸ್ತಿ ಆಗುತ್ತೆ, ಸ್ನೇಹಿತರ ಪರಿಚಯ ಆಗುತ್ತೆ.
ಇದರಿಂದ ಬಹಳ ಅಭಿವೃದ್ಧಿ ಆಗುತ್ತೆ. ಆಮೇಲೆ ಲಾಂಗ್ ಟರ್ಮ್ ಆಂಬಿಷನ್ಸ್ ಇರುತ್ತೆ ನಿಮಗೆ, ಅದು ಈಗ ರೆಕ್ಕೆ ಬಿಚ್ಚುತ್ತೆ. ತುಂಬ ಅದ್ಭುತವಾದಂಥ ಫಲಾಫಲಗಳನ್ನು ಪಡಿತೀರಾ. ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ, ಬುದ್ಧಿ ಮತ್ತು ಚುರುಕಾಗುತ್ತೆ. ಅದೇ ರೀತಿ ಕ್ವಿಕ್ ಲರ್ನಿಂಗ್, ಒಂದು ಅತಿ ಬೇಗ ಗ್ರಾಸ್ಪ್ ಮಾಡುವಂತಹ ಶಕ್ತಿ ಈ 18 ತಿಂಗಳಲ್ಲಿ ರಾಹು ಕೊಡ್ತಾನೆ. ಯಾರ್ಯಾರು ರಿಸರ್ಚ್ ಕ್ಷೇತ್ರದಲ್ಲಿದ್ದೀರಿ ತುಂಬ ಅದ್ಭುತವಾದ ಫಲಾಫಲಗಳಿದೆ. ಅದೇ ರೀತಿ ಸ್ಟಾಕ್ ಟ್ರೇಡಿಂಗ್, ಸ್ಪೆಕ್ಯುಲೇಷನ್ ಅಂತ ಬಂದಾಗ ಒಂದು ಸ್ವಲ್ಪ ನೋಡಿಕೊಂಡು ಕೇರ್ಫುಲ್ ಆಗಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಹಣ ಕಳೆದುಕೊಳ್ಳುವಂಥ ಸಾಧ್ಯತೆಯನ್ನು ರಾಹುಗ್ರಹ ತೋರಿಸ್ತಾ ಇದೆ. ಅದೇ ರೀತಿ ವಿಶೇಷವಾಗಿ ನೋಡಿ, ಹೊಸ ಹೊಸ ಅವಕಾಶಗಳು ನಿಮಗೆ, ವಿದ್ಯಾರ್ಥಿಗಳಿಗೆ ಸ್ಟಡಿಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡ್ತೀರಾ, ವಿದೇಶಕ್ಕೆ ಹೋಗ್ತೀರಾ, ಅಧ್ಯಯನ ಮಾಡ್ತೀರಾ, ಅಲ್ಲೇ ನೆಲೆಸಿ ನೌಕರಿ ಮಾಡುವಂಥದ್ದು, ವ್ಯಾಪಾರ ವ್ಯವಹಾರ ಅಭಿವೃದ್ಧಿ, ಫಾರಿನ್ ಕನೆಕ್ಷನ್ಸ್ ಎಲ್ಲ ತೋರಿಸ್ತಾ ಇದೆ. ಅದೇ ರೀತಿ ತುಲಾರಾಶಿಯವರಿಗೆ ಒಂದು ಸ್ವಲ್ಪ ರಾಹು ಯಾವ ರೀತಿ ಚಾಲೆಂಜಸ್ ತಂದೊಡ್ತಾನೆ ಅನ್ನೋದನ್ನು ನೋಡಲಿಕ್ಕಾಗಿ ಸ್ವಲ್ಪ ನಿಮ್ಮ ಪ್ರೀತಿ ಪ್ರೇಮದ ಸಂಬಂಧದಲ್ಲಿ ಹಾರ್ಟ್ ಬ್ರೇಕ್ ಆಗುವಂಥದ್ದು, ಸಂಬಂಧ ಸ್ವಲ್ಪ ಹಳಸಿ ಹೋಗುವಂಥದ್ದು, ಇಂಥದ್ದೆಲ್ಲ ಆಗ್ತಾ ಇರುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಈಗೋ ಕ್ಲಾಶ್ ಆಗುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ. ಇನ್ನು ಕೇತುವಿನ ಚಲನೆಯನ್ನು ನೋಡಲಿಕ್ಕಾಗಿ ನಿಮಗೆ ನೋಡಿ, ವಿಶೇಷವಾಗಿ ಯಾವ ರೀತಿ ಆಗುತ್ತೆ ಅಂತಂದರೆ, ನಿಮಗೆ ಅದ್ಭುತವಾದಂತಹ ಅದೇನೋ ಹೇಳ್ತಾರಲ್ಲ, ಸೈಲೆಂಟಾಗಿದ್ಬಿಟ್ಟು ಸಾಧನೆ ಮಾಡಿಬಿಡೋದು, ಗೊತ್ತೇ ಆಗಲ್ಲ ಇವರು ಇದನ್ನು ಮಾಡಿದ್ದಾರೆ ಅಂಥೇಳಿ. ಆ ರೀತಿಯಾಗಿ ನೀವು ಸೈಲೆಂಟಾಗಿದ್ಕೊಂಡು ಸಾಧನೆ ಮಾಡ್ತೀರಾ. ತದನಂತರ ನಾವು ಮಾತಾಡಬಾರ್ದು, ನಮ್ಮ ಕೆಲಸ ಮಾತಾಡಬೇಕು ಅಂತ ಹೇಳ್ತಾರಲ್ಲ, ಆ ರೀತಿ ನೀವು ಸಾಧನೆ ಮಾಡ್ತೀರಾ ಕೇತುವಿನ ಆಶೀರ್ವಾದದಿಂದ. ಆದರೆ ಕೇತು ಕೆಲವೊಂದು ಚಾಲೆಂಜಸ್ ಕೂಡ ತಂದಿಡ್ತಾನೆ. ಅಂತಂದರೆ ಯಾವ ರೀತಿ ಆಗುತ್ತೆ ಅಂತಂದರೆ, ನಿಮ್ಮ ಹಿರಿಯ ಸಹೋದರಿ ಅಥವಾ ಸಹೋದರ ಇವರೊಂದಿಗೆ ಚಿಕ್ಕ ಮನಸ್ತಾಪ ಆಗತ್ತೆ ಅನ್ನೋದನ್ನು ತೋರಿಸ್ತಾ ಇದೆ. ಇವು ರಾಹುಕೇತುವಿನ ಏನು ಚಿಕ್ಕ ಪುಟ್ಟ ಒಂದು ತೊಂದರೆಗಳಿರುತ್ತೆ, ಅವಕ್ರಪೆ ಇರುತ್ತೆ, ಹರ್ಡಲ್ಸ್ ಇರುತ್ತೆ, ಬ್ಲಾಕೇಜಸ್ ಇರುತ್ತೆ, ಅದನ್ನು ತೆಗೆಯೋದಕ್ಕೆ ತುಲಾರಾಶಿಯವರು ಈ 18 ತಿಂಗಳು ಪೂರ್ತಿ ಏನು ಮಾಡಬೇಕು ಅಂತಂದರೆ, ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಅಥವಾ ರಾತ್ರಿ ನೀವು ಮಲಗೋಕ್ಕಿಂತ ಮುಂಚೆ ವಿಷ್ಣು ಸಹಸ್ರನಾಮ ಮತ್ತು ಶ್ರೀಕೃಷ್ಣ ಮಧುರಾಷ್ಟಕಂ ಅಪ್ಲೋಡ್ ಮಾಡಿದ್ದೀವಿ ಜೀತ್ ಮೀಡಿಯಾದಲ್ಲಿ, ತಪ್ಪದೇ ಕೇಳಿ, ಒಳ್ಳೆಯದಾಗತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇದೇ ಮೇ 18, 2025ರಿಂದ ಮುಂಬರುವ ಡಿಸೆಂಬರ್ 5, 2026 ಸರಿಸುಮಾರು 18 ತಿಂಗಳು ರಾಹು ಕೇತುವಿನ ಹಿಮ್ಮುಖ ಚಲನೆ ಯಾವ ರೀತಿಯ ಶುಭ ಮತ್ತು ಅಶುಭ ಫಲಗಳನ್ನು ಕೊಡುತ್ತೆ ನೋಡೋಣ ಬನ್ನಿ. ಹಾಗಾದರೆ ನೋಡಿ, ಈಗ ರಾಹು ನಿಮಗೆ 4ನೇ ಮನೆಗೆ ಮೂವ್ ಆಗಿದ್ದಾರೆ. ಅದೇ ರೀತಿ ಕೇತು 10ನೇ ಮನೆಗೆ ಬಂದಿರುವಂಥದ್ದು ನೋಡಿ. ಈಗ ಕೇಂದ್ರ ಭಾವ ಅಂತ ಹೇಳ್ತಾರೆ 4ನೇ ಮನೆ, ಮತ್ತು ನೋಡಿ ವಿಶೇಷವಾಗಿ 10ನೇ ಮನೆ. ಇದರಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಮನೆಯಲ್ಲಿ, ವೃಶ್ಚಿಕ ರಾಶಿಯವರಿಗೆ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಅಭಿವೃದ್ಧಿ, ಸಡನ್ ಗೇನ್, ಮಂಗಳ ಕಾರ್ಯ, ಮನೆಯಲ್ಲಿ ಮನಸ್ಸಲ್ಲಿ ತುಂಬ ನೆಮ್ಮದಿ ಇರುತ್ತೆ. ಅದೇ ರೀತಿ ಪಬ್ಲಿಕ್ ಇಮೇಜ್ ಜಾಸ್ತಿ ಆಗುತ್ತೆ. ವಿಶೇಷವಾಗಿ ನಿಮಗೆ ಒಂದು ಸ್ವಲ್ಪ ಎಮೋಷ್ನಲ್ ಇಂಬ್ಯಾಲೆನ್ಸ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಇದಕ್ಕಿದ್ದಂಗೆ ಕೋಪ ಬಂದ್ಬಿಡೋದು ಅಥವಾ ಎದುರುಗಡೆ ಇರೋರ ಮೇಲೆ ಕೂಗಾಡ್ ಬರೋದು, ಈ ಥರ ಎಲ್ಲ ಆಗುತ್ತೆ ರಾಹುವಿನ ಚಲನೆಯಿಂದ. ಅದನ್ನೊಂದು ಕಂಟ್ರೋಲ್ ಮಾಡ್ಕೊಳ್ಳಿ. ಇನ್ನು ರಾಹು ನಿಮಗೆ ಯಾವ ರೀತಿ ಬಲ ಕೊಡುತ್ತೆ ಅಂತಂದರೆ, ಯಾರು ರಿಯಲ್ ಎಸ್ಟೇಟಲ್ಲಿದ್ದೀರಿ, ಪ್ರಾಪರ್ಟಿ ಡೀಲಿಂಗ್ಸ್ ಮಾಡ್ತೀರಿ ಅಂಥವರಿಗೆ ಬಹಳ ಸೂಕ್ತ ಸಮಯ ಅಂತ ಹೇಳ್ಬೋದು. ಮತ್ತು ವಿಶೇಷವಾಗಿ ರಾಹು ನೀವೇನಾದರೂ ಜಾಬ್ ಮಾಡ್ತಾ ಇದ್ದರೆ ರೀಲೊಕೇಶನ್ ಮಾಡಿಸುತ್ತೆ, ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿಸುವಂಥ ಸಾಧ್ಯತೆ ಇರುತ್ತೆ. ಹೊಸ ಹೊಸ ವೆಹಿಕಲ್ ನಿಮ್ಮ ಮನೆಗೆ ಬರುತ್ತೆ, ಗುಡ್ ನ್ಯೂಸ್ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿಯವರಿಗೆ ನೀವು ಬಯಸಿದಂಥ ಗಾಡಿಯನ್ನು ತಗೋತೀರಾ, ಗ್ಯಾಜೆಟ್ಸ್, ಮೊಬೈಲ್ ಫೋನ್, ಕಂಪ್ಯೂಟರ್, ಲ್ಯಾಪ್ಟಾಪ್, ಲ್ಯಾವಿಶ್ ವಸ್ತುಗಳನ್ನು ಕೊಂಡುಕೋತೀರಾ. ಕಂಫರ್ಟ್ಸ್, ಮಾಡರ್ನ್ ಕಂಫರ್ಟ್ಸ್, ಮನೆಗೆ ಎಲ್ಲ ಒಂದು ಸುಖ, ಒಂದು ಐಷಾರಾಮಿ ವಸ್ತುಗಳನ್ನು ಕೊಂಡುಕೊಳ್ಳುವಂತಹ ಯೋಗ ತೋರಿಸ್ತಾ ಇದೆ. ಅದೇ ರೀತಿ ವಿಶೇಷವಾಗಿ ನಿಮಗೆ ಯಾರು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿದ್ದೀರಿ, ಪಾಲಿಟಿಕ್ಸ್ ಅಲ್ಲಿದ್ದೀರಿ, ರಿಯಲ್ ಎಸ್ಟೇಟ್ ಅಲ್ಲಿದ್ದೀರಿ, ಒಳ್ಳೆಯ ಗ್ರೋತ್ ಅನ್ನು ತೋರಿಸುತ್ತೆ. ಇನ್ನು ಕೆಲವೊಂದು ಚಾಲೆಂಜಸ್ಗಳನ್ನು ರಾಹುಗ್ರಹ ತಂದೊಡ್ಡುತ್ತೆ. ಅದು ಯಾವುದು ಅಂತ ನೋಡ್ಲಿಕ್ಕಾಗಿ ತಾಯಿಯ ಒಂದು ಹೆಲ್ತ್ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗತ್ತೆ. ರೀಲೊಕೇಟ್ ಆಗ್ತೀರಿ ನಿಮ್ಮ ಕೆಲಸದ ಮೇಲೆ, ಅದೊಂದು ಚೂರು ಮನಸ್ಸಿಗೆ ಕಿರಿಕಿರಿ, ಒಂದು ಅಸಮಾಧಾನ ಉಂಟು ಮಾಡುತ್ತೆ. 18 ತಿಂಗಳು ಒಂದು ಸ್ವಲ್ಪ ಸಮಾಧಾನ ವಹಿಸಿ, 18 ತಿಂಗಳಲ್ಲೇ ಮತ್ತೆ ನಿಮ್ಮ ಸ್ವಸ್ಥಾನಕ್ಕೆ ವಾಪಸ್ ಟ್ರಾನ್ಸ್ಫರ್ ಆಗುವಂಥ ಯೋಗ ಕೂಡ ಇರುತ್ತೆ. ಇನ್ನು ಕೇತು ನಿಮಗೆ ಯಾವ ರೀತಿಯ ಒಂದು ಅದ್ಭುತವಾದಂತಹ ಒಂದು ಪ್ರಯೋಜನ ತಂದೊಡ್ಡುತ್ತೆ ಅಂತಂದರೆ, ನಿಮಗೆ ಆಧ್ಯಾತ್ಮದಲ್ಲಿ ಬೆಳವಣಿಗೆ ಆಗುತ್ತೆ. ಅದೇ ರೀತಿ ಒಂದು ರೀತಿಯ ಕೇತುವಿನ ಹಿಮ್ಮುಖ ಚಲನೆ ಒಂದು ಇನ್ಸ್ಟೆಬಿಲಿಟಿ, ಅಂದರೆ
ಮಾಡ್ತಾ ಇರ್ತೀರಾ, ಯಾರಪ್ಪ ಇದು ಮಾಡ್ತಾರೆ ನೋಡೋಣ ಬಿಡಿ ನಾಳೆ ಮಾಡಿದ್ರಾಯ್ತು, ಈ ರೀತಿಯ ಒಂದು ಆಲಸ್ಯವನ್ನು ತಂದೊಡ್ಡುತ್ತೆ. ಅದನ್ನು ಮೀರಿ ನಿಂತರೆ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರು ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಪಡಿಬೇಕು ಅಂತಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀಕೃಷ್ಣ ಮಧುರಾಷ್ಟಕಂ ಹಾಗೆ ವಿಷ್ಣು ಸಹಸ್ರನಾಮ ಸ್ತೋತ್ರ ಪ್ರತಿದಿನ ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ, ನಿಮಗೆ ಒಳ್ಳೆಯದಾಗುತ್ತೆ. ಅದೇ ರೀತಿ ಪ್ರತಿ ಬುಧವಾರ ಓಂ ರಂ ರಾಹುವೇ ನಮಃ ಮಂತ್ರ ಹೇಳೋದನ್ನು ಮರಿಬೇಡಿ. ಬುಧವಾರ ಗಣೇಶನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಡಲೆ ಉಸುಳೆ ಮತ್ತು 21 ಗರಿಕೆಯನ್ನು ಸಮರ್ಪಣೆ ಮಾಡಿ ಅಲ್ಲೇ ಕೂತ್ಕೊಂಡು ಓಂ ಗಂಗಣಪತಯೇ ನಮಃ ಮಂತ್ರ ಪಠನೆ ಮಾಡಿ ಬರೋದ್ರಿಂದ ನಿಮಗೆ 18 ತಿಂಗಳು ರಾಹುಕೇತು ಈ ಒಂದು ದೋಷ ಏನಿರುತ್ತೆ ಅದರ ದುಷ್ಪರಿಣಾಮದಿಂದ ಬಚಾವಾಗಬಹುದು. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ಧನುರಾಶಿಯವರಿಗೆ ಇದೇ ಮೇ 18, 2025ರಿಂದ ಮುಂಬರುವ 2026 ಡಿಸೆಂಬರ್ 5ರವರೆಗೆ ರಾಹು ಮತ್ತು ಕೇತು ಈ ಎರಡೂ ಗ್ರಹಗಳ ಹಿಮ್ಮುಖ ಚಲನೆ ಹೇಗಿದೆ, ಯಾವ ರೀತಿ ಶುಭ ಅಶುಭ ಫಲಗಳನ್ನು ಕೊಡುತ್ತೆ ನೋಡಲಿಕ್ಕಾಗಿ ನಿಮಗೆ ನೋಡಿ, ರಾಹು ನಿಮ್ಮ ಒಂದು ವಿಶೇಷವಾದಂತಹ 3ನೇ ಮನೆ, ಕೇತು 9ನೇ ಮನೆಗೆ ಬರುವಂಥದ್ದು. ಈ ಒಂದು ರಾಹುವಿನ ಒಂದು ಸಂಚಾರದಿಂದ ಏನಾಗುತ್ತೆ ಅಂತಂದರೆ ಧೈರ್ಯ ಬರುತ್ತೆ, ಕರೇಜ್ ಕೊಡುತ್ತೆ, ಸಾಧಿಸಲಿಕ್ಕೆ ಒಂದು ಉತ್ಸಾಹ, ಹುಮ್ಮಸ್ಸು, ಪ್ರೋತ್ಸಾಹ ಎಲ್ಲವನ್ನು ಕೊಡುವಂಥದ್ದು. ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ. ಸಹೋದರರೊಂದಿಗೆ ಏನಾದರೂ ಕಾನ್ಫ್ಲಿಕ್ಟ್ಸ್ ಜಗಳ ಇತ್ತು ಅಂದರೆ ಅದೂ ನಿವಾರಣೆ ಆಗುತ್ತೆ. 9ನೇ ಮನೆ ಏನು ಸೂಚನೆ ಮಾಡುತ್ತೆ ನೋಡಿ, ಕೇತು ಇದು ಫಾರ್ಚೂನ್, ಅದೃಷ್ಟವೇ ಕುಲಾಯಿಸುತ್ತೆ. ಅದೇ ರೀತಿ ಧರ್ಮ ಕಾರ್ಯಗಳು, ದಾನ ಧರ್ಮ, ಹೈಯರ್ ನಾಲೆಜ್ ಎಲ್ಲವನ್ನು ಸೂಚಿಸುತ್ತೆ. ಒಂದು ಗಟ್ಟಿಯಾದ ನಿರ್ಧಾರ ತಗೋತೀರಾ, ಜೀವನದಲ್ಲಿ ಮುನ್ನುಗ್ತೀರಾ, ಒಳ್ಳೆಯದಾಗತ್ತೆ, ಜೀವನ ಪರಿವರ್ತನೆಯಾಗುತ್ತೆ, ಅತ್ಯಂತ ಶುಭ ಇದೆ ಅಂತ ಹೇಳ್ತಾ ಇದೆ. ಕಾನ್ಫಿಡೆನ್ಸ್ ಇರುತ್ತೆ ನಿಮ್ಮಲ್ಲಿ, ಕಮ್ಯುನಿಕೇಷನ್ ಸ್ಕಿಲ್ ಹೆಚ್ಚಾಗುತ್ತೆ, ಜನರ ಸಂಪರ್ಕ ಜಾಸ್ತಿ ಆಗುತ್ತೆ. ಅದೇ ರೀತಿ ಯಾರು ಬರವಣಿಗೆ, ಪಬ್ಲಿಷಿಂಗ್, ಮೀಡಿಯಾ, ಆಮೇಲೆ ಟೀಚಿಂಗ್ ಕ್ಷೇತ್ರದಲ್ಲಿದ್ದೀರಿ, ಮಾರ್ಕೆಟಿಂಗಲ್ಲಿದ್ದೀರಿ, ಸೋಷಿಯಲ್ ಮೀಡಿಯಾದಲ್ಲಿದ್ದೀರಿ, ಟೆಕ್ನಾಲಜಿಯಲ್ಲಿದ್ದೀರಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಅದೇ ರೀತಿ ಶಾರ್ಟ್ ಟ್ರಾವೆಲ್ಸ್, ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲನ್ನು ಮಾಡ್ತೀರಾ, ಹೊಸ ಹೊಸ ಬಿಸ್ನೆಸ್ ಅಪಾರ್ಚುನಿಟೀಸ್ ಬರುತ್ತೆ, ಹೊಸ ವೆಂಚರ್ಸ್ಗಳು ಬರುತ್ತೆ, ತುಂಬ ಅಂದರೆ ತುಂಬ ಒಳ್ಳೆಯ ಫ್ರೆಂಡ್ಸ್ಗಳ ಪರಿಚಯ ಆಗ್ತಾರೆ. ಇದರಿಂದ ಅದ್ಭುತ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ, ಒಳ್ಳೆಯದಾಗುತ್ತೆ. ಆದರೆ ರಾಹು ಕೆಲವೊಂದು ಚಾಲೆಂಜಸ್ಗಳನ್ನು ತಂದೊಡ್ತಾನೆ. ಅದೇನು ಅಂತಂದರೆ ಓವರ್ ಕಾನ್ಫಿಡೆನ್ಸ್ ಬರುತ್ತೆ. ಇದರಿಂದ ಎಲ್ಲ ಚೆನ್ನಾಗಾಗ್ತಾ ಇದೆ ಅಂದರೆ ಓವರ್ ಕಾನ್ಫಿಡೆನ್ಸ್ ಕೂಡ ಬೆಳೆಯುತ್ತೆ. ಓವರ್ ಕಾನ್ಫಿಡೆನ್ಸ್ ಬೆಳೆಸ್ಕೊಂಡು ಕೆಲಸವನ್ನು ಹಾಳು ಮಾಡಿಕೊಳ್ಳುವಂಥ ಕೆಲಸ ಆಗಬಾರ್ದು, ಅದನ್ನೊಂದು ನೋಡ್ಕೊಳ್ಳಿ. ಅದೇ ರೀತಿ ಯಾರಾದರೂ ಈಗೋ ಕ್ಲಾಶ್ ಆಗುವಂಥ ಸಾಧ್ಯತೆಗಳಿದೆ, ನಿಮ್ಮ ಸ್ನೇಹಿತರು, ಸಂಬಂಧಿಕರು, ನೆರೆಹೊರೆಯವರೊಂದಿಗೆ ಅದನ್ನು ನೋಡ್ಕೊಳ್ಳಿ. ಅದೇ ರೀತಿ ಎಗ್ರೆಸಿವ್ ಆಗೋದನ್ನು, ಡಿಬೇಟ್ಸ್ಗಳು ಅಂತಂದರೆ ವಾದ ವಿವಾದಗಳನ್ನು ಮಾಡಿಕೊಳ್ಳುವಂಥದ್ದು, ಅಗ್ರೆಸಿವ್ ಆಗುವಂಥದ್ದು, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕಾಗತ್ತೆ. ಇನ್ನು ಕೇತುವಿನ ಸಂಚಾರವನ್ನು ನೋಡಲಿಕ್ಕಾಗಿ ನಿಮಗೆ ತುಂಬ ಒಳ್ಳೆಯ ಫಲಗಳಿದೆ ವೀಕ್ಷಕರೇ. ಆದರೆ ಒಂದು ಸ್ವಲ್ಪ ನಿಮ್ಮ ಯಾರಿರ್ತಾರೆ ತಂದೆಯ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಹಿನ್ನಡೆಯಾಗುವಂಥದ್ದು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡುವಂಥದ್ದು, ಗುರುಗಳು ನೀವು ತುಂಬ ಇಷ್ಟಪಟ್ಟಿರ್ತೀರ ಅವರ ಸಂಘದಿಂದ ಸ್ವಲ್ಪ ಬೇರೆ ಊರಿಗೆ ನೀವು ಶಿಫ್ಟ್ ಆಗುವಂಥದ್ದು, ಇಂಥದ್ದನ್ನೆಲ್ಲ ತೋರಿಸ್ತಾ ಇದೆ. ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಶುಭ ಫಲಗಳು ಬೇಕು ಅಂದರೆ ಧನುರಾಶಿಯವರಿಗೆ ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ, ತಪ್ಪದೇ ಕೇಳಿ. ಪ್ರತಿದಿನ ಬೆಳಗ್ಗೆ ಸಂಜೆ ಕೃಷ್ಣ ಮಧುರಾಷ್ಟಕಂ ಮತ್ತು ವಿಷ್ಣು ಸಹಸ್ರನಾಮ ತಪ್ಪದೇ ಕೇಳಿ, ಇದರಿಂದ ಒಳ್ಳೆಯದಾಗುತ್ತೆ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ರಾಹು ಮತ್ತು ಕೇತುವಿನ ಸಂಚಾರ ಇದೇ ನೋಡಿ, ಮೇ 18, 2025ರಿಂದ ಮುಂಬರುವ ಡಿಸೆಂಬರ್ 5, 2026ರವರೆಗೆ ಮಕರ ರಾಶಿಯವರಿಗೆ ರಾಹು ಕೇತುವಿನ ಸಂಚಾರ ಹೀಗಿದೆ ನೋಡೋಣ ವೀಕ್ಷಕರೇ. ರಾಹು ಕೇತುವಿನ ಸಂಚಾರ ನಿಮಗೆ 2ನೇ ಮನೆ ಮತ್ತು 8ನೇ ಮನೆಯಲ್ಲಿ ಆಗ್ತಾ ಇದೆ. 2ನೇ ಮನೆ 8ನೇ ಮನೆ ಏನಪ್ಪ ತೋರಿಸುತ್ತೆ ಅಂತಂದರೆ ನಿಮಗೆ ವೆಲ್ತ್, ಸಮೃದ್ಧಿ, ಒಂದು ಕುಟುಂಬದಲ್ಲಿ ಹೆಚ್ಚಿನ ಉನ್ನತಿ, ಪ್ರಗತಿ, ಏಳಿಗೆ, ಸಂತಾನ ಪ್ರಾಪ್ತಿ, ನೌಕರಿ ಸಿಗುತ್ತೆ. ಅದೇ ರೀತಿ ಮದುವೆಗೆ ಒಂದು ಗಂಡು ಹೆಣ್ಣು ನೋಡ್ತಾ ಇದ್ದರೆ ಮದುವೆ ಸೆಟ್ ಆಗುತ್ತೆ, ಸೈಟ್ ಕೊಂಡ್ಕೊಳ್ತೀರಾ, ವಾಹನ ಕೊಂಡ್ಕೊಳ್ತೀರಾ, ಬಹಳ 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 ಶುಭ ಇದೆ ವೀಕ್ಷಕರೇ.
ಕಾಂಗ್ರ್ಯಾಚುಲೇಷನ್ಸ್, ಶುಭಾಶಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ. ನೋಡಿ, ವಿಶೇಷವಾಗಿ ಸಾಲ ತೀರುತ್ತೆ. ತುಂಬ ದಿವಸದಿಂದ ಒದ್ದಾಡ್ತಾ ಇದ್ರಿ, ಸಾಲ ಕೂಡ ಕ್ಲಿಯರ್ ಆಗುತ್ತೆ. ಇನ್ನೇನು ಬೇಕು ಹೇಳಿ, ಶುಭ ಸಮಾಚಾರ. ಅದೇ ರೀತಿ ರಾಹುವಿನ 2ನೇ ಮನೆಯ ಸಂಚಾರ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ಕಮ್ಯುನಿಕೇಷನ್, ಸ್ಪೀಚ್ ಅದರ ಮೇಲೆ ಹಿಡಿತ ಬರುತ್ತೆ. ಹಾಗೆ ಪಬ್ಲಿಕ್ ಇಮೇಜ್, ಒಂದು ಬ್ರ್ಯಾಂಡ್ ವ್ಯಾಲ್ಯೂ ನಿಮ್ಮದು ಇನ್ಕ್ರೀಸ್ ಆಗುತ್ತೆ. ಪಾಲಿಟಿಷಿಯನ್ಸ್ಗಳಿಗೆ ಬಹಳ ಒಳ್ಳೆಯದು ಈ ರಾಶಿ, ಮಕರ ರಾಶಿಯವರಿಗೆ. ಅದೇ ರೀತಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರಗತಿ ಆಗುತ್ತೆ. ಇಷ್ಟು ದಿವಸ ಏನೋ ಕೆಲವೊಂದು ತಿಂಗಳಿಂದ ಏನೋ ಜಗಳ, ಕಿರಿಕಿರಿ, ಮನಸ್ತಾಪ ನಡೀತಾ ಇತ್ತು. ಬಟ್ ಈಗ ನೋಡಿ, ಮೇ 18ರಿಂದ ಮಕರ ರಾಶಿ ದಂಪತಿಗಳು ತುಂಬ ಹೊಂದಾಣಿಕೆಯಿಂದ ಇರ್ತಾರೆ. ಅದ್ಭುತವಾಗಿದೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಆದರೆ ಕೆಲವೊಂದು ರಾಹು ಚಾಲೆಂಜಸ್ಸನ್ನು ತಂದೊಡ್ಡುತ್ತೆ. ಅದೇನಪ್ಪ ಅಂತಂದರೆ, ನಿಮ್ಮ ಕಮ್ಯುನಿಕೇಷನ್ನಲ್ಲಿ ಎಲ್ಲ ಒಳ್ಳೇದಾಗ್ತಾ ಇದೆ, ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಾಗ್ತಾ ಇದೆ ಅಂದರೆ ಒಂದು ಸ್ವಲ್ಪ ಹಾರ್ಶ್ ಆಗಿ ಕಠಿಣವಾದಂಥ ಕಮ್ಯುನಿಕೇಷನ್ ಬರ್ಬೋದು. ಅದನ್ನು ನೋಡ್ಕೊಳ್ಳಿ. ನಿಮ್ಮ ವಯಸ್ಸಿಗಿಂತ ದೊಡ್ಡವ್ರ ಜೊತೆಗೆ ಸ್ವಲ್ಪ ರೂಡಾಗಿ ಮಾತಾಡುವಂತಹ ಮತ್ತು ಅದರಲ್ಲಿ ಏನೋ ಕಾನ್ಫಿಡೆಂಟೇಷನ್ ಆಗುವಂಥ ಸಾಧ್ಯತೆ ಇದೆ. ಅದನ್ನು ಓವರ್ಕಮ್ ಮಾಡ್ಕೊಳ್ಳಿ. ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಈ ಒಂದು 18 ತಿಂಗಳಲ್ಲಿ. ತುಂಬ 3-4 ತಿಂಗಳು ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬಿಡುತ್ತೆ ಜೀವನ. ಹಾಗೆ ಇನ್ನು 3 ತಿಂಗಳು ಮತ್ತೆ ಒಂದು ಸ್ವಲ್ಪ ಡೌನ್ ಆಗ್ತಾ ಬರುತ್ತೆ. ಧೃತಿಗೆಡಬಾರ್ದು. ಇದು ರಾಹುವಿನ ಟೆಸ್ಟಿಂಗ್ ಪೀರಿಯಡ್ ಅಂತ ಹೇಳಬೇಕು. ಅದನ್ನು ನೋಡಿ ಅದರಲ್ಲಿ ನಾವು ಗೆಲುವು ಸಾಧಿಸಬೇಕಾಗತ್ತೆ. ನಿಮ್ಮ ಮನೆಗೆ ಲಕ್ಸುರಿ ಐಟಮ್ಸ್ಗಳು ಬರುತ್ತೆ, ಕಾರು, ವಾಹನ. ಆಮೇಲೆ ಈಗ ಇದ್ರೂ ಕೂಡ ಮತ್ತೆ ಹೈಯರ್ ಎಂಡ್ ಹೋಗ್ತೀರಾ. ಮನೆಯಲ್ಲಿ ಸೋಫಾ, ಟಿವಿ, ಫ್ರಿಜ್, ಯಾಕೋ ಅದು ಹಳೇದಾಗಿದೆ, ಸುಮಾರು 8-10 ವರ್ಷ ಆಯಿತು ಬಿಡಿ, ಮತ್ತೆ ಅಪ್ಗ್ರೇಡ್ ಮಾಡ್ಕೊಳ್ಳೋಣ, ಮನೆ ರಿನೋವೇಷನ್ ಮಾಡ್ಕೊಳ್ಳೋಣ ಅನ್ನುವ ಯೋಚನೆ ಕೂಡ ಮಕರ ರಾಶಿಯವರಿಗೆ ಬರುತ್ತೆ. ಇನ್ನು ಕೇತುವಿನ ಚಲನೆ ಏನಪ್ಪ ಮಾಡುತ್ತೆ ಅಂತಂದರೆ ನಿಮಗೆ ಲೈಫಲ್ಲಿ ಒಂದು ಸ್ವಲ್ಪ ಡಿಸಿಪ್ಲಿನನ್ನು ಕಲಿಸುತ್ತೆ. ಈಗ ಆಲ್ರೆಡಿ ಡಿಸಿಪ್ಲಿನ್ ಇರ್ತೀರಾ ಬಿಡಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಹೆಚ್ಚಿನ ಡಿಸಿಪ್ಲಿನ್ ಆಗಿದ್ದರೆ ನನಗೆ ನೋಡಿ ಗ್ರೋತ್ ಆಗ್ತಾ ಇದೆ ಅನ್ನೋದನ್ನು ಬೇರೆಯವರು ಮನದಟ್ಟು ಮಾಡೋದಕ್ಕಿಂತ ಆ ಕೇತು ಗ್ರಹನೇ ನಿಮಗೆ ಮನದಟ್ಟು ಮಾಡುತ್ತೆ. ಅದೇ ರೀತಿ ಒಂದು ವಿಶೇಷವಾದಂತಹ ಯೋಗ ಕೂಡ ಈ 18 ತಿಂಗಳಲ್ಲಿ ಈ ಮಕರ ರಾಶಿಯವರಿಗೆ ವಿಶೇಷ ರಾಜಯೋಗ ಕೂಡ ರೂಪುಗೊಳ್ತಾ ಇದೆ. ಇದರಿಂದ ನಿಮ್ಮ ಜೀವನದಲ್ಲಿ ವಿಶೇಷವಾದಂಥ ಘಟನೆ ನಡೆಯುತ್ತೆ. ಉದಾಹರಣೆಗೆ, ನೀವೇನಾದರೂ ದಂಪತಿಗಳು ಸಂತಾನ ಪ್ರಾಪ್ತಿಗೋಸ್ಕರ ಕಾದಿದ್ದರೆ 18 ತಿಂಗಳ ಒಳಗಡೆ ಸಂತಾನ ಪ್ರಾಪ್ತಿಯಾಗುತ್ತೆ. ಕೆಲಸಕ್ಕೋಸ್ಕರ ಕಾದಿದ್ರೆ ಕೆಲಸ ಸಿಗುತ್ತೆ. ಇದೇ ರೀತಿಯಾದಂಥ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಸಡನ್ ಅಂದರೆ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಯಾಕೋ ಆಗ್ತಾ ಇಲ್ಲ ತುಂಬ ಪ್ರಯತ್ನ ಪಡ್ತಾ ಇದ್ರಿ, ಈ 18 ತಿಂಗಳಲ್ಲಿ ಆಗುತ್ತೆ. ಶುಭಾಶಯಗಳು. ಅದೇ ರೀತಿ ಇನ್ನೂ ಹೆಚ್ಚಿನ ಫಲಗಳು ಈ ರಾಶಿಯವರಿಗೆ ಬೇಕು ಅಂತಂದರೆ ಶ್ರೀ ಕೃಷ್ಣ ಮಧುರಾಷ್ಟಕಂ ಮತ್ತು ವಿಷ್ಣು ಸಹಸ್ರನಾಮ ಸ್ತೋತ್ರ ನಿಮಗೋಸ್ಕರ ಅಪ್ಲೋಡ್ ಮಾಡಿದ್ದೀವಿ ಜೀತ್ ಮೀಡಿಯಾದಲ್ಲಿ. ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಜೀತ್ ಮೀಡಿಯಾ ನೆಟ್ವರ್ಕ್, ವಿಷ್ಣು ಸಹಸ್ರನಾಮ, ಜೀತ್ ಮೀಡಿಯಾ ನೆಟ್ವರ್ಕ್, ಕೃಷ್ಣ ಮಧುರಾಷ್ಟಕಂ ಅಂದರೆ ಬರುತ್ತೆ. ಅದನ್ನು ತಪ್ಪದೇ ಕೇಳೋದಕ್ಕೆ ಮರಿಬೇಡಿ. ತುಂಬ ಶುಭ ಫಲ ಕೊಡುತ್ತೆ ಈ 2 ಸ್ತೋತ್ರ ಕೇಳೋದ್ರಿಂದ. ರಾಹುಕೇತುವಿನ ದೋಷಗಳನ್ನು ನಿವಾರಣೆ ಮಾಡಿ ಹಾಕತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಗೆ ಇದೇ ಮೇ 18, 2025ರಿಂದ ಮುಂಬರುವ ಡಿಸೆಂಬರ್ 5, 2026ವರೆಗೂ ರಾಹು ಕೇತುವಿನ ಹಿಮ್ಮುಖ ಚಲನೆ ಯಾವ ರೀತಿಯ ಫಲಾಫಲಗಳನ್ನು ಕೊಡುತ್ತೆ ನೋಡ್ಕೊಂಡು ಬರೋಣ. ಹಾಗಾದರೆ ಕುಂಭರಾಶಿಗೆ ನೋಡಿ, ಮೊದಲನೆಯ ಮನೆ ಕುಂಭರಾಶಿಯಲ್ಲಿಯೇ ಕೇತು ಹಿಮ್ಮುಖ ಚಲನೆಯಾಗುವಂಥದ್ದು. ಹಾಗಾಗಿ ಇನ್ನು ಕೇತು ನೋಡಿ 7ನೇಯ ರಾಶಿಗೆ ಹಿಮ್ಮುಖ ಚಲನೆ, ಅಂದರೆ ಸಿಂಹ ರಾಶಿಗೆ ಹಿಮ್ಮುಖ ಚಲನೆ ಆಗ್ತಾ ಇದೆ. ಹಾಗಾಗಿ ಕುಂಭರಾಶಿಗೆ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ನಿಮಗೆ ಒಂದು ರೀತಿಯ ಸೆಲ್ಫ್ ಐಡೆಂಟಿಟಿ ಸಿಗುತ್ತೆ. ಅಂದರೆ ತುಂಬ ಒದ್ದಾಡ್ತಾ ಇದ್ರಿ ಆಫೀಸಲ್ಲಿ ಅಥವಾ ನಿಮ್ಮ ಸಾಂಸಾರಿಕ ಜೀವನದಲ್ಲಿ, ಮನೆಯಲ್ಲಿ, ನನ್ನ ಕೆಲಸ ಗುರುತಿಸ್ಬೇಕು, ಇದಕ್ಕೆ ಒಂದು ಲಾಭ ಸಿಗಬೇಕು. ಇಷ್ಟು ದಿವಸ ಏನಾಗ್ತಾ ಇತ್ತು, ನೀವು ಕೆಲಸ ಮಾಡ್ತಾ ಇದ್ರಿ, ಅದರ ಕ್ರೆಡಿಟನ್ನು ಬೇರೆಯವರು ತಗೋತಾ ಇದ್ರು. ಈಗ ಹಂಗಲ್ಲ. ಈ 18 ತಿಂಗಳು ಈ ಕುಂಭರಾಶಿಯವರು ನಡೆದಿದ್ದೇ ದಾರಿ. ನಿಮಗೆ ಮಾನ, ಸನ್ಮಾನ, ಪ್ರತಿಷ್ಠೆ, ಗೌರವ, ಹಣ ಎಲ್ಲ ಯಥೇಚ್ಛವಾಗಿ ಬರುತ್ತೆ. ಖುಷಿ ಪಡುವಂತಹ ಸಮಯ ಅಂತ ಹೇಳ್ಬೋದು. ಸಾಲ ತೀರುತ್ತೆ. ವಿಶೇಷವಾಗಿ ಗುಡ್ ನ್ಯೂಸ್ ಅಲ್ವಾ? ಯಾರೆಲ್ಲ ಸಂತಾನ ಪ್ರಾಪ್ತಿಗಾಗಿ ಕಾದಿದ್ದೀರಿ, ಸಂತಾನ ಪ್ರಾಪ್ತಿ ಆಗಲೇಬೇಕು. ಕಟ್ಟಿಟ್ಟ ಬುತ್ತಿ, ಇದನ್ನು ಬರೆದಿಟ್ಕೊಳ್ಳಿ. ಅದೇ ರೀತಿ ರಾಹು ಮೊದಲನೇ ಮನೆಯಲ್ಲಿರೋದ್ರಿಂದ ಏನಾಗುತ್ತಪ್ಪ ಅಂದರೆ ಇಂಡಿವಿಜುವಲ್ ಗ್ರೋತ್ ಆಗುತ್ತೆ, ರಿಕಗ್ನೇಷನ್ ಸಿಗುತ್ತೆ, ನಿಮಗೆ ಒಂದು ಪ್ರತಿಷ್ಠೆ, ಸಮಾಜದಲ್ಲಿ ಮಾನ ಸನ್ಮಾನ ಹೆಚ್ಚುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಯಾರ್ಯಾರು
ಕುಂಭರಾಶಿಯವರು ಮಾಧ್ಯಮ ಕ್ಷೇತ್ರದಲ್ಲಿ, ಮನರಂಜನಾ ಕ್ಷೇತ್ರದಲ್ಲಿ, ಒಂದು ಸೀರಿಯಲ್ಲು, ಧಾರಾವಾಹಿ, ಸಿನಿಮಾ ಕ್ಷೇತ್ರದಲ್ಲಿ, ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿದ್ದೀರಿ, ಪಾಲಿಟಿಷಿಯನ್ಸ್ ಇದ್ದೀರಿ, ಟೀಚರ್ ಇದ್ದೀರಿ, ಪಬ್ಲಿಕ್ ಲೈಫಲ್ಲಿದ್ದೀರಿ, ಕುಂಭರಾಶಿಯವರಿಗೆ ಅದ್ಭುತವಾದಂಥ ಪ್ರಗತಿಯಾಗುತ್ತೆ. ಅದೇ ರೀತಿ ವಿಶೇಷವಾಗಿ ಇದರ ಒಂದು ಚಾಲೆಂಜಸ್ಗಳನ್ನು ರಾಹು ಕೂಡ ಒಡ್ಡುತ್ತಾನೆ. ಏನಪ್ಪ ಅಂದರೆ ಈಗೋ, ಸ್ವಲ್ಪ ಅಹಂಕಾರ ಜಾಸ್ತಿ ಆಗುತ್ತೆ, ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಅದೇ ರೀತಿ ಕನ್ಫ್ಯೂಷನ್ಸ್ ಕೂಡ ಇರುತ್ತೆ, ಇದನ್ನು ಮಾಡಬೇಕಾ ಮಾಡಬಾರ್ದಾ ಅಂತ. ಇನ್ನು ಕೇತುವಿನ ಸಂಚಾರ ಕುಂಭರಾಶಿಯವರಿಗೆ ಯಾವ ಫಲಗಳನ್ನು, ಶುಭ ಅಶುಭ ಫಲಗಳನ್ನು ಕೊಡುತ್ತೆ ನೋಡಲಿಕ್ಕಾಗಿ ವೀಕ್ಷಕರೇ, ಇಲ್ಲಿ ನಿಮಗೆ ಆಧ್ಯಾತ್ಮದತ್ತ ಒಂದು ಒಲವು ಬರುತ್ತೆ. ರಿಲೇಷನ್ಶಿಪ್ ಅಂದರೆ ಸಂಬಂಧಗಳಲ್ಲಿ ಮಧುರತೆ ಬರುತ್ತೆ ಅಂತ ತೋರಿಸುತ್ತೆ. ನೀವು ಇನ್ನು ಒಂದು ಚಾಲೆಂಜಸ್ ಏನು ಮಾಡಬೇಕು, ಫೇಸ್ ಮಾಡಬೇಕು ಕೇತುವಿನ ಸಂಚಾರದಿಂದ ಅಂತಂದರೆ, ಒಂದು ಸ್ವಲ್ಪ ನಿಮ್ಮ ದಾಂಪತ್ಯದಲ್ಲಿ ಯಾರೋ ಒಬ್ಬ ಮೂರನೇ ವ್ಯಕ್ತಿ, ಅವರು ಅಕ್ಕಪಕ್ಕದ ಮನೆಯವರು ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ನೇಬರ್ಸ್ ಇರ್ಬೋದು, ದಾಂಪತ್ಯದಲ್ಲಿ ಹುಳಿ ಹಿಂಡುವಂಥ ಕೆಲಸ ಮಾಡ್ತಾರೆ. ಅದರ ಬಗ್ಗೆ ವಿಶೇಷವಾದ ಗಮನ ಕೊಡಬೇಕಾಗತ್ತೆ. ಇನ್ನು ಕುಂಭರಾಶಿಯವರು ವಿಶೇಷವಾಗಿ ಈ ರಾಹುಕೇತು ಸಂಚಾರದ ಹೆಚ್ಚಿನ ಶುಭ ಫಲಗಳನ್ನು ಪಡಿಬೇಕು, ಅಶುಭ ಫಲಗಳನ್ನು ತೊಡೆದು ಹಾಕಬೇಕು ಅಂತಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀಕೃಷ್ಣ ಮಧುರಾಷ್ಟಕಂ ಮತ್ತು ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ ವೀಕ್ಷಕರೇ. ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ಮೀನರಾಶಿಯವರಿಗೆ ಈ ರಾಹುಕೇತು ಹಿಮ್ಮುಖ ಚಲನೆ ಇದೇ ಮೇ 18, 2025ರಿಂದ ಬರುವ ಮುಂದಿನ ವರ್ಷ ಡಿಸೆಂಬರ್ 5, 2026ರವರೆಗೆ ಯಾವ ರೀತಿಯ ಫಲಗಳನ್ನು ಕೊಡುತ್ತೆ ಅನ್ನೋದನ್ನು ನೋಡಲಿಕ್ಕಾಗಿ ನೋಡಿ. ರಾಹು ನಿಮಗೆ 12ನೇ ಮನೆ, ಕೇತು 6ನೇ ಮನೆಗೆ ಬರ್ತಾ ಇದೆ. ಏನಪ್ಪ ತೋರಿಸುತ್ತೆ 6ನೇ ಮನೆ 12ನೇ ಮನೆ ರಾಹು ಕೇತು ಸಂಚಾರ ಅಂದರೆ, ಸ್ವಲ್ಪ ನಿಮಗೆ ಆರೋಗ್ಯದ ವಿಷಯದಲ್ಲಿ ಜಾಗೃತರಾಗಿರಬೇಕು. ಸಾಲ ಹೆಚ್ಚು ಮಾಡುತ್ತೆ, ನಿಮ್ಮ ಕೆಲಸದಲ್ಲಿ ವಿಘ್ನಗಳನ್ನು ತಂದೊಡ್ಡುತ್ತೆ, ಶತ್ರುಗಳನ್ನು ಹುಟ್ಟು ಹಾಕುತ್ತೆ, ಕೆಲವೊಂದು ಲಾಸಸ್ಗೆ ಕಾರಣ ಆಗುತ್ತೆ, ಹಣ ನಷ್ಟ, ಧನ ನಷ್ಟ, ಅದೇ ರೀತಿ ಬಂಗಾರವನ್ನು ಕಳೆದುಕೊಳ್ಳುವಂತಾಗಲಿ. ಇದ್ರ ಜೊತೆಗೆ ಇನ್ನೂ ಒಂದು ಏನು ಮಾಡುತ್ತೆ ಅಂದರೆ, ನಿಮ್ಮ ಫಾರಿನ್ ಟ್ರಾವೆಲ್ಸ್ ಅಂದರೆ ವಿದೇಶ ಯಾತ್ರೆಗೆ ಅದು ಅರೇಂಜ್ ಮಾಡುತ್ತೆ. ಅಲ್ಲಿಯ ಬಿಸ್ನೆಸ್ ಇಂಪ್ರೂವ್ ಮಾಡುವಂಥದ್ದು, ಅಧ್ಯಯನ, ಮತ್ತೊಂದು ಈ ಥರ ಎಲ್ಲ ಕೊಡುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಒಂದು ರೀತಿ 18 ತಿಂಗಳು ಕ್ಲೆನ್ಸಿಂಗ್ ಅಂತ ಹೇಳ್ಬೋದು. ಅಂದರೆ ಪೂರ್ತಿ ಕಣ್ಣನ್ನು ತೆರೆಸುವಂಥದ್ದು, ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಲ್ಲವನ್ನ ಕಣ್ಣು ಮುಂದೆ ತೋರಿಸುವಂತಹ ಸಂಚಾರ ರಾಹುಕೇತುವಿನ ಹಿಮ್ಮುಖ ಚಲನೆ ಮೀನರಾಶಿಯವರಿಗೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಿಮಗೆ ಒಂದು ಪಾಸಿಟಿವ್ ಏನು ಅಂತಂದರೆ, ಮೀನರಾಶಿಯವರಿಗೆ ವಿದೇಶ ಯಾತ್ರೆ, ಮಕ್ಕಳಿಗೆ ಏನಾದರೂ ಸ್ಟಡಿ MS ಮಾಡಬೇಕು, ಹೈಯರ್ ಸ್ಟಡೀಸು, ಮೆಡಿಕಲ್ಲು, ಮತ್ತೊಂದು ಇಂಜಿನಿಯರಿಂಗು ಓದಬೇಕು ವಿದೇಶದಲ್ಲಿ ಅಂದರೆ ಮೀನರಾಶಿಯವರಿಗೆ 18 ತಿಂಗಳ ಒಳಗೆ ವಿದ್ಯಾರ್ಥಿಗಳು ಹೋಗ್ತಾರೆ. ಮೀನರಾಶಿಯವರು ಸೆಟಲ್ ಆಗೇ ಆಗ್ತಾರೆ, ಇದನ್ನು ಬರೆದಿಟ್ಟುಕೊಳ್ಳಿ. ಅದೇ ರೀತಿ ನೋಡಿ, ಯೋಗ, ಮೆಡಿಟೇಷನ್ ಇದರಲ್ಲಿ ಜಾಸ್ತಿ ಆಸಕ್ತಿ ಬರುತ್ತೆ ನಿಮಗೆ ರಾಹುವಿನ ಸಂಚಾರದಿಂದ. ಅದೇ ರೀತಿ ನಿಮಗೆ ರಿಸರ್ಚ್ ವರ್ಕ್ ಮಾಡುವವರು, ಎಡಿಟಿಂಗು, ಪ್ರೈವೇಟ್ ಸೆಕ್ಟರು, ಈ ರೀತಿಯಾದಂತಹ ಮಾಧ್ಯಮ ಕ್ಷೇತ್ರದಲ್ಲಿರುವಂಥ ಮೀನರಾಶಿಯವರಿಗೆ ಈ ವರ್ಷ ತುಂಬ ಚೆನ್ನಾಗಿ ಒಂದು ಈಲ್ಡ್ ಕೊಡುತ್ತೆ. ವಿಶೇಷವಾಗಿ ರಾಹು ನಿಮಗೆ ಒಂದು ಸ್ವಲ್ಪ ಚಾಲೆಂಜಸನ್ನು ತಂದೊಡ್ಡುತ್ತೆ. ಯಾವ ರೀತಿಯಾಗಿ ನಿಮಗೆ ಒಂದು ಸ್ವಲ್ಪ ನಿದ್ರಾಹೀನತೆ ಕಾಡಬಹುದು, ಆಂಗ್ಸೈಟಿ ಕಾಡಬಹುದು, ಗುಪ್ತ ಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ, ಇದ್ದಕ್ಕಿದ್ದಂಗೆ ಖರ್ಚುಗಳು ಜಾಸ್ತಿ ಆಗುವಂಥದ್ದು, ಸುಮ್ಮನೆ ವೇಸ್ಟ್ ಜಾಸ್ತಿ, ಮನೆಯಲ್ಲಿ ಆಹಾರ ಪದಾರ್ಥ ಯಾಕೋ ವೇಸ್ಟ್ ಆಗ್ತಾ ಇದೆ, ಹಣ ಜಾಸ್ತಿ ವೇಸ್ಟ್ ಆಗ್ತಾ ಇದೆ, ಇದ್ದಕ್ಕಿದ್ದಂಗೆ ನಲ್ಲಿಯಲ್ಲಿ ನೀರು ಲೀಕೇಜ್ ಆಗುವಂಥದ್ದು, ರಿಪೇರಿ ಮಾಡಿಸೋಣ ಅಂದ್ಕೊಂಡಿರ್ತೀರ ಆದರೆ ಆಗೋದೇ ಇಲ್ಲ, ನೀರು ಪೋಲಾಗುವಂಥದ್ದು, ಇದೆಲ್ಲ ರಾಹುವಿನ ಹಿಮ್ಮುಖ ಚಲನೆಯಿಂದ ತೋರಿಸುತ್ತೆ. ಸೊ ಅಲ್ಲಿ ನಲ್ಲಿಯಲ್ಲಿ ನೀರು ಜಾಸ್ತಿ ವೇಸ್ಟ್ ಆಯಿತು ಅಂತಂದರೆ ಏನಾಗುತ್ತೆ, ಅದು ಲಾಸ್ ಆಫ್ ವೆಲ್ತ್. ಇಟ್ ಈಸ್ ಡೈರೆಕ್ಟ್ಲಿ ಇಂಡಿಕೇಟಿಂಗ್ ವಾಸ್ತುವಿನಲ್ಲಿ ನಲ್ಲಿ ರಿಪೇರಿಯನ್ನು ಬೇಗ ಮಾಡಿಸ್ಬೇಕು. ಇಲ್ಲ ನೀರು ಹರಿದು ಹೋಗ್ತಾ ಇದ್ದರೆ ನೀರನ್ನು ಎನರ್ಜಿ ಅಂತ ಹೇಳ್ತೀವಿ. ಹಾಗಾಗಿ ಈ ಥರದ್ದೆಲ್ಲ ಆಗುತ್ತೆ, ನೋಡ್ಕೊಳ್ಳಿ, ಬರೆದಿಟ್ಕೊಳ್ಳಿ, ಅದನ್ನು ಸರಿ ಮಾಡಿಸ್ಕೊಳ್ಳಿ. ಅದೇ ರೀತಿ ಮೀನರಾಶಿಯವರು ಜವಾಬ್ದಾರಿಯಿಂದ ತಪ್ಪಿಸ್ಕೋಬಾರ್ದು. 18 ತಿಂಗಳು ತಪ್ಪಿಸ್ಕೊಂಡ್ರೆ ಏನಾಗುತ್ತೆ, ವಿಶೇಷವಾಗಿ ನಿಮಗೆ ಆಗುವಂಥ ಕೆಲಸಗಳು ಆಗೋದಿಲ್ಲ. ಬರೀ ಮೀನರಾಶಿಯವರಂತಲ್ಲ, ಎಲ್ಲರೂ ಕೂಡ. ಆದರೆ ರಾಹು ಆ ಥರ ಮಾಡುತ್ತೆ, ನೋಡೋಣ ನಾಳೆ ಮಾಡಿದ್ರಾಯ್ತು, ಅಥವಾ ನನ್ನ ಬದಲಿಗೆ ನೀನು ಮಾಡು ಅಂತ ಹೇಳೋದು, ಅದು ನಿಮ್ಮ ಮೇಲಾಧಿಕಾರಿಗೆ ಸಿಟ್ಟು ಬರುವಂಥದ್ದು, ಇದೆಲ್ಲ ಆಗುತ್ತೆ. ಕೇತುವಿನ ಸಂಚಾರ ಕೂಡ ನಿಮಗೆ ಆಧ್ಯಾತ್ಮದಲ್ಲಿ ಹೆಚ್ಚಿನ ಇಂಟ್ರೆಸ್ಟ್ ತರಿಸುತ್ತೆ, ಪುಣ್ಯಕ್ಷೇತ್ರಗಳಿಗೆ ಹೋಗಿ ಭೇಟಿ ಮಾಡಿಕೊಡ್ತೀರಾ. ಹಾಗೆ ಕೇತು
ಕೇತುವಿನ ಒಂದು ನೆಗೆಟಿವ್ ಶೇಡ್ ಎಫೆಕ್ಟ್ ಮೀನರಾಶಿಯವರಿಗೆ ಹೇಗಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ಯಾವುದೋ ಒಂದು ಚಟಗಳಿಗೆ ದಾಸರಾಗುವಂತಹ ಪ್ರೇರಣೆಯನ್ನು ಕೊಡುತ್ತೆ. ಸ್ಮೋಕಿಂಗ್ ಇರ್ಬೋದು, ಡ್ರಿಂಕ್ಸ್ ಇರ್ಬೋದು, ಮತ್ತೊಂದಿರ್ಬೋದು, ಜೂ ಅದು ಅದರಿಂದ ಅದಕ್ಕೆ ಅಂಟ್ಲೇಬಾರ್ದು, ಅದ್ರ ಹತ್ರನೂ ಹೋಗಬಾರ್ದು ಅನ್ನೋ ದೃಢ ಸಂಕಲ್ಪ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ರಾಹು ಕೇತುವಿನ ಒಂದು ದುಷ್ಪರಿಣಾಮಗಳಿಂದ ಹೊರಗಡೆ ಬರೋದಕ್ಕೆ ಮೀನರಾಶಿಯವರಿಗೆ ರಾಮಬಾಣದಂಥ ಉಪಾಯ ಹೇಳ್ತೀನಿ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ನೋಡಿ ಶ್ರೀಕೃಷ್ಣ ಮಧುರಾಷ್ಟಕಂ ಮತ್ತು ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ಪ್ರತಿದಿನ ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ, ಅದ್ಭುತವಾದ ಫಲ ಸಿಗುತ್ತೆ. ರಾಹುಕೇತುವಿನ ದುಷ್ಪರಿಣಾಮ 0 ಆಗುತ್ತೆ. ವೀಕ್ಷಕರೇ ನೋಡಿದ್ರಲ್ಲ, ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ಈ ರಾಹುಕೇತುವಿನ ಹಿಮ್ಮುಖ ಚಲನೆ ಮೇ 18, 2025ರಿಂದ ಡಿಸೆಂಬರ್ 5, 2026ವರೆಗೂ 18 ತಿಂಗಳು ಹೇಗಿರುತ್ತೆ ಅನ್ನೋದನ್ನು ಹೇಳಿದ್ದೀನಿ. ನೀವೇನಾದರೂ ನನ್ನೊಟ್ಟಿಗೆ ನೇರವಾಗಿ ಮಾತಾಡಬೇಕಾ, ನನ್ನೊಟ್ಟಿಗೆ ನೇರವಾಗಿ ಫೋನ್ನಲ್ಲಿ ಸಂಪರ್ಕ ಮಾಡಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಬೇಕಾ, ಮಾಡಿಕೊಡ್ತೀನಿ. ಈ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ, ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂದರೆ ನನ್ನ ಜೊತೆಗೆ ಜಾತಕ ಪರಿಶೀಲನೆ ಮಾಡಬೇಕು ಅಂತ ಕೇಳ್ಕೊಳ್ಳಿ. ನಮ್ಮ ತಂಡ ನಿಮ್ಮೊಂದಿಗೆ ಕನೆಕ್ಟ್ ಮಾಡುತ್ತೆ, ಜಾತಕ ಪರಿಶೀಲನೆ ಮಾಡಿಕೊಡ್ತೀನಿ, ಅದ್ಭುತವಾದಂಥ ನಿಖರ ರೆಮಿಡಿ ಕೊಡ್ತೀನಿ, ಜೀವನದಲ್ಲಿ ಪ್ರಗತಿ ಕಾಣಬಹುದು. ವೀಕ್ಷಕರೇ, ಅದೇ ರೀತಿ ನೀವೇನಾದರೂ ನನ್ನನ್ನು ನಿಮ್ಮ ಮನೆ ಹಾಗೂ ಕಮರ್ಷಿಯಲ್ ಪ್ಲೇಸ್ಗೆ ವಾಸ್ತು ಪರಿಶೀಲನೆಗೆ ಕರೆಸ್ಕೋಬೇಕಾ, ಬರ್ತೀನಿ. ದೇಶ ವಿದೇಶಗಳಲ್ಲಿ ಎಲ್ಲಾದರೂ ಸರಿ ಬಂದು ನಿಮ್ಮ ಮನೆ ಮತ್ತು ಕಮರ್ಷಿಯಲ್ ಪ್ಲೇಸನ್ನು ವಾಸ್ತು ನೋಡ್ಕೊಡ್ತೀನಿ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡೋದು ಬೇಡ, ಅದ್ಭುತವಾದಂಥ ವಸ್ತುಗಳನ್ನು ಸಜೆಸ್ಟ್ ಮಾಡಿ ಇಡಿಸ್ತೀನಿ, ವಾಸ್ತು ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಡ್ತೀನಿ. ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಮತ್ತೊಂದು ಅತ್ಯದ್ಭುತ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ವೀಕ್ಷಕರೇ, ಈ ವಿಡಿಯೋ ನೋಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ, ನಿಮ್ಮ ಸ್ನೇಹಿತರು, ಸಂಬಂಧಿಕರು, ನೆರೆಹೊರೆಯವರು ಎಲ್ರಿಗೂ ಶೇರ್ ಮಾಡಿ. ಯಾಕೆಂದರೆ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ನಿಮ್ಮ ಮನೆಯಲ್ಲೂ ಇರ್ತಾರೆ, ನಿಮ್ಮ ಸಂಬಂಧಿಕರು, ನೆರೆಹೊರೆಯವರು ಬಳಗದಲ್ಲೂ ಇರುತ್ತಾರೆ. ಶೇರ್ ಮಾಡ್ತೀರಲ್ವಾ? ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಇರ್ತೀನಿ. ಭಗವಂತ ಅಲ್ಲಿಯವರೆಗೂ ಎಲ್ರಿಗೂ ಒಳ್ಳೇದು ಮಾಡಲಿ. ವೀಕ್ಷಕರೇ, ನಮಸ್ಕಾರ.